ಜಾತಿ ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರನ್ನು ಬೆರೆತು ದ್ವೇಷ ಅಸೂಯೆ ಮನದಿಂದ ಕಳೆದು ಸೇವೆಯ ಮಾಡೋಣ ಬನ್ನಿ, ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ, ರಾಷ್ಟ್ರೀಯ ಭಾವೈಕ್ಯ ಉಳಿಸೋಣ ಬನ್ನಿ, ಯುವ ಶಕ್ತಿ ಜನತೆ ಪಡಿಸೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ಸ್ಮಾರಕಗಳ ರಕ್ಷಣೆ ಮಾಡುತ್ತಾ ನಾವು ಭವ್ಯ ಪರಂಪರೆಯ ಬೆಳೆಸುತ್ತಾ ನಾವು ವ್ಯಕ್ತಿತ್ವ ವಿಕಸನದ ಸಾಧನೆಯ ಮಾಡುತ್ತಾ ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. NSSನ ಧ್ಯೇಯೋದ್ದೇಶಗಳನ್ನು ಬಹಳ ಸುಂದರವಾಗಿ ಪ್ರಾರ್ಥನಾ ಗೀತೆಯೊಂದಿಗೆ ಹಾಡಿದಂತಹ NSSನ ಸ್ವಯಂ ಸೇವಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಆತ್ಮೀಯರೇ, ನನಗಾಗಿ ಅಲ್ಲ ನಿಮಗಾಗಿ ಅಂತ ಹೇಳ್ತಕ್ಕಂತಹ ಧ್ಯೇಯವಾಕ್ಯವನ್ನು ಹೊಂದಿರತಕ್ಕಂತಹ ರಾಷ್ಟ್ರೀಯ ಸೇವಾ ಯೋಜನೆ ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಮುಂದುವರೆದು ಇದೀಗ ರಾಜ್ಯ ಸರ್ಕಾರದ ಸಂಯೋಜನೆಯೊಂದಿಗೆ ಒಂದಷ್ಟು ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ತರಬೇತಿಯನ್ನು ಮತ್ತು ದೇಶ ಸೇವೆಯನ್ನು, ಸಮಾಜ ಸೇವೆಯನ್ನು ಮಾಡುವಲ್ಲಿ ಉತ್ತೇಜನವನ್ನು ಕೊಡ್ತಕ್ಕಂತಹ ಅನೇಕ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನಾವು ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳು ಉದ್ಘಾಟನೆಗೊಂಡು ನಮ್ಮ ಸ್ಥಾಪಕ ಕಾರ್ಯದರ್ಶಿಗಳಂತ ಅಬ್ರಹಾಂ ವರ್ಗೀಸ್ ಸರ್ ಅವರು ಇದನ್ನು ಉದ್ಘಾಟಿಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆ ನಂತರ ನಮ್ಮ ಪ್ರತಿ ವರ್ಷವೂ ಒಂದೊಂದು ವಿಶೇಷ ಶಿಬಿರವನ್ನು ನಾವು ಆಯೋಜಿಸ್ತೇವೆ. ಈ ವಿಶೇಷ ಶಿಬಿರದಲ್ಲಿ ನಮಗೆ ಇಲಾಖೆಯಿಂದ 50 ಜನ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ನಮ್ಮ ಜೊತೆ 50 ಜನ ಶಿಬಿರಾರ್ಥಿಗಳು ನೀವೆಲ್ಲ ಇದ್ದೀರಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ನಮ್ಮೆಲ್ಲ ಅತಿಥಿ ಗಣ್ಯರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ನಮ್ಮ ಶಿಬಿರದ ಸಹ ಶಿಬಿರಾಧಿಕಾರಿಗಳು, ಉಪನ್ಯಾಸಕರಂತ ಶ್ರೀಯುತ ಮಧು ಸರ್ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ನನ್ನೆಲ್ಲ ಸಹೋದ್ಯೋಗಿ ಬಂಧುಗಳೇ, ಪ್ರೀತಿಯ ಸ್ವಯಂ ಸೇವಕರೇ, ಮದರ್ ತೆರೇಸಾ ಒಂದು ಕಡೆ ಹೇಳ್ತಾರೆ, ನಾಟ್ ಆಲ್ ಆಫ್ ಅಸ್ ಕ್ಯಾನ್ ಡೂ ದ ಗ್ರೇಟ್ ಥಿಂಗ್ಸ್ ಬಟ್ ವಿ ಕ್ಯಾನ್ ಡೂ ದ ಸ್ಮಾಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್ ಅಂತೇಳಿ. ಮತ್ತೊಮ್ಮೆ ಹೇಳ್ತೇನೆ, ನಾಟ್ ಆಲ್ ಆಫ್ ಅಸ್ ಕ್ಯಾನ್ ಡೂ ದ ಗ್ರೇಟ್ ಥಿಂಗ್ಸ್ ಬಟ್ ವಿ ಕ್ಯಾನ್ ಡೂ ದ ಸ್ಮಾಲ್ ಥಿಂಗ್ಸ್ ವಿತ್ ಗ್ರೇಟ್ ಲವ್. ಎಲ್ರಿಗೂ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರಧಾನಿ ಆಗಿದ್ಕೊಂಡು ನಮ್ಮ ದೇಶ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ರಾಷ್ಟ್ರಪತಿಯಾಗಿ ನಮ್ಮ ದೇಶ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಸಣ್ಣ ಸಂಘಟನೆ ಈ ಸಂಸ್ಥೆಯೊಂದಿಗೆ ಸೇರಿಕೊಂಡು ಸ್ವಯಂ ಸೇವಕರಾಗಿ ನಮ್ಮ ದೇಶಕ್ಕೆ ಸಣ್ಣದೊಂದು ಸೇವೆಯನ್ನು ಕೊಡಲಿಕ್ಕೆ ಇಲ್ಲಿ ಈ ವಿದ್ಯಾರ್ಥಿಗಳು ಸೇರಿದ್ದಾರೆ. ಆ ನೆಲೆಯಲ್ಲಿ ಒಂದು 7 ದಿನದ ಕ್ಯಾಂಪ್ ಇಲ್ಲಿ ನಡೀಲಿಕ್ಕಿದೆ. ಅದರ ಉದ್ಘಾಟನಾ ಸಮಾರಂಭ ಇಲ್ಲಿ ಈಗ ನಡೀತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಇದೇ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂಥ ರೆವರೆಂಡ್ ಫಾದರ್ ಆಂಟನಿ. ಈಸ್ ದ ಕರೆಸ್ಪಾಂಡೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಎ ಪರ್ಸನ್ ಆಫ್ ಮಲ್ಟಿಫ್ಯಾಸೆಟೆಡ್ ಟ್ಯಾಲೆಂಟ್, ಆ್ಯನ್ ಎಕ್ಸಲೆಂಟ್ ಆರ್ಗನೈಸರ್, ಎ ಗಿಫ್ಟೆಡ್ ಸಿಂಗರ್, and he is my family member. Father, on behalf of all gathered here, I welcome you with the immense love and profound respect. ಹಾಗೆ ಇಂದಿನ ಈ ಸಮಾರಂಭದ ಉದ್ಘಾಟನೆ ಮಾಡಲಿಕ್ಕಿರುವವರು ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂಥ ರೆವರೆಂಡ್ ಫಾದರ್ ಅನೀಶ್ ಪಾರೇಶೇಲರ್ ಅವರು. ಅವರ ಸೌಭಾಗ್ಯ ಅಂತ ನಾನು ನಂಬ್ತೇನೆ. ಯಾಕೆ ಸೌಭಾಗ್ಯ ಅಂತ ಹೇಳಿದರೆ, ಇದೇ ಕ್ಲಾಸ್ ರೂಮಲ್ಲಿ ಕಲ್ತಂಥ, ಇದೇ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಈಗ ಅವರ ಕಾಲೇಜಿನ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ಆ ರಾಷ್ಟ್ರೀಯ ಸೇವಾ ಯೋಜನೆಯ ಈ ಇಂದಿನ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದು ಅವರ ಪಾಲಿಗೆ ಸಿಕ್ಕಿದಂಥ ಸೌಭಾಗ್ಯ. ಇಲ್ಲೇ PUC ಕಲಿತವರು ಈಗ ಅವರ ಕಾಲೇಜಿನ PUCಯ ಮಕ್ಕಳನ್ನು ಕರ್ಕೊಂಡು ಬಂದು ಇವತ್ತು ಈ
ನಮ್ಮ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮ್ಮೆಲ್ಲ ಚಟುವಟಿಕೆಗೆ ನಮಗೆ ಸ್ಫೂರ್ತಿ ಕೊಡುವವರು, ನಮ್ಮ ಜೊತೆಗೆ ನಿಲ್ಲುವವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಫಾದರನ್ನು ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆ ಮಾಡಲಿಕ್ಕಿರುವವರು ನಮ್ಮ ವಿದ್ಯಾಸಂಸ್ಥೆಗಳನ್ನು ಹಲವು ವರ್ಷಗಳ ಕಾಲ ನಮ್ಮ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿ ಈಗ ವಿಶ್ರಾಂತ ಬದುಕನ್ನು ನಡೆಸ್ತಾ ಇರುವಂಥ, ಹೋದ ವರ್ಷ ಅಷ್ಟೇ ವಿಶ್ರಾಂತ ಬದುಕು ಅಂತೇಳಿ ಇಲ್ಲ, ನನಗೆ ಸರನ್ನು ನೋಡುವಾಗ ನಮ್ಮ ಅಬ್ದುಲ್ ಕಲಾಂ ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಗಡಿಯಾರ ನೋಡಿ ಕೆಲಸ ಮಾಡುವವ ಕಾರ್ಮಿಕನಾಗೇ ಉಳಿತಾನೆ, ಗಡಿಯಾರ ನೋಡದೆ ಕೆಲಸ ಮಾಡುವವ ಮಾಲೀಕನಾಗಿ ಬೆಳೀತಾನಂತೆ. ಹಾಗೆ ಗಡಿಯಾರ ನೋಡದೆ ಈಗಲೂ ಕೆಲಸ ಮಾಡ್ತಾ ಇರುವಂಥ ನನ್ನ ಪ್ರಾಂಶುಪಾಲರು, ಇಲ್ಲಿ ಈ ಸ್ಟೇಜ್ನಲ್ಲಿರುವಂಥ ಬಹುತೇಕರ ಪ್ರಾಂಶುಪಾಲರು, ಸ್ಟೇಜಿನ ಮುಂಭಾಗದಲ್ಲಿರುವಂಥ ಇದೇ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಅಬ್ರಾಮ್ ವರ್ಗೀಸ್ ಸರನ್ನು, ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದು ನಮಗೆ ಶುಭಾಶಂಸನೆಯನ್ನು ನೀಡಲಿಕ್ಕಿರುವವರು ನಮ್ಮ ವಿದ್ಯಾಸಂಸ್ಥೆಯ ಕಾಲೇಜು ವಿಭಾಗದ ಪ್ರಾಂಶುಪಾಲರಾಗಿರುವಂಥ ಹಾಗೂ ಈ ರಾಷ್ಟ್ರೀಯ ಸೇವಾ ಯೋಜನೆಯ ನಿರ್ದೇಶಕರು ಆಗಿರುವಂಥ ಶ್ರೀಯುತ MK ಎಲಿಯಾಸ್ ಸರ್ ಅವರು. ಸರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಆಹ್ವಾನಿತರಿದ್ದಾರೆ. ನಮ್ಮ ಕರೆಗೆ ಓಗೊಟ್ಟು ಬಂದಂಥ ನೂಜಿಬಾಲ್ತಿಲ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾಗಿರುವಂಥ ಚಂದ್ರಾವತಿ ಮೇಡಮ್ ಅವರಿದ್ದಾರೆ. ಮೇಡಮ್, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ, ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ಆಗಿರುವಂಥ PP ವರ್ಗೀಸ್ ಸರ್ ಇದ್ದಾರೆ. ಸಾಧಾರಣ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಹಲವು ಸಚಿವರ ಜೊತೆಗೆ ಬಹಳ ನಂಟನ್ನು ಹೊಂದಿದ್ದು ಬಹಳ ಬ್ಯುಸಿ ಇರುವಂಥ ಒಬ್ಬ ವ್ಯಕ್ತಿ. ನಾನು ಯಾಕೆ ಅಂತೇಳಿದ್ರೆ, ನನಗೆ ಅವರಿಂದ ಒಂದು ಮುಖ್ಯಮಂತ್ರಿ ಅಲ್ಲ, ನನಗೆ ಸ್ವತಃ ಅವರಿಂದ ಲಾಭ ಆಗಿದೆ. ನಾನು ಅವರ ಸೇವೆಯನ್ನು ಪಡ್ಕೊಂಡಿದ್ದೇನೆ. ಆದ ಕಾರಣ ಅವರು ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಗಳು ಕೂಡ ಹೌದು. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಭೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಮುರಳಿ ಸರ್ ಇದ್ದಾರೆ. ಭಾಳ ದೂರದ ಊರಿಂದ, ಮಂಗಳೂರಿಂದ ನಮ್ಮ ವಿದ್ಯಾಸಂಸ್ಥೆಯ ಮೇಲಿರುವಂಥ ಗೌರವದಿಂದ ಅವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಏನು ಕಾರ್ಯಕ್ರಮಗಳು ನಡೆಯದಿದ್ದರೂ ಕೂಡ ಎಂಥದೇ ಬ್ಯುಸಿ ಶೆಡ್ಯೂಲ್ ಇರಲಿ ಮಂಗಳೂರಿನಿಂದ ವಾಹನ ಓಡಿಸ್ಕೊಂಡು ನಮ್ಮಲ್ಲಿಗೆ ಬರ್ತಾರೆ. ನಮ್ಮೆಲ್ಲ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ, ಸಂತೋಷ ಪಡ್ತಾರೆ. ಇವತ್ತು ಕೂಡ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮನ್ನು ಅತ್ಯಂತ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘದ ಈ ಹಿಂದಿನ ಅಧ್ಯಕ್ಷರಾಗಿರುವಂಥ ಇಸ್ಮಾಯಿಲ್ ಸರ್, ನೆಲ್ಯಾಡಿಯ ಪ್ರಸಿದ್ಧ ವಕೀಲರು, ನೋಟ್ರಿ ವಕೀಲರು, ನಮ್ಮೆಲ್ಲ ಕಾರ್ಯಚಟುವಟಿಕೆಯಲ್ಲಿ ನಮ್ಮ ಜೊತೆಗಿರುವವರು. ನನಗೆ ಒಂದು ಹಿರಿಯ ಅಣ್ಣ ಇದ್ದ ಹಾಗೆ. ಎಲ್ಲ ನಮ್ಮದೇನಾದರೂ ಸಣ್ಣ ಪುಟ್ಟ ಡೆವಲಪ್ಮೆಂಟ್ ಇದ್ದರೆ ತಕ್ಷಣಕ್ಕೆ ಫೋನ್ ಮಾಡಿ ನಮಗೆ ತಿಳಿಸ್ತಾರೆ, ಅದು ಒಳ್ಳೆಯದಾದರೆ ಒಳ್ಳೆಯದಾಯಿತು, ಕೆಟ್ಟದಾದರೆ ಕೆಟ್ಟದಾಯಿತು ಅಂತೇಳಿ. ಹಾಗೆ ಇವತ್ತು ನಮ್ಮ ಜೊತೆಗೆ ಇಸ್ಮಾಯಿಲ್ ಸರ್ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಈ ವಿದ್ಯಾಸಂಸ್ಥೆಯ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ಲಕ್ಷ್ಮಣಗೌಡರಿದ್ದಾರೆ. ಸರ್, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಭೆಯಲ್ಲಿ ಇರುವಂಥ ನನ್ನ ಆತ್ಮೀಯರಾಗಿರುವಂಥ ಅಭಿಲಾಷ್ ಸರ್, ನನಗೆ ಬಹಳ ಸಂತೋಷ ಅವರ ಜೊತೆಗೆ ಇಲ್ಲಿ ನಿಲ್ಲಲಿಕ್ಕೆ. ಕಾರಣ ಏನು ಅಂತೇಳಿದರೆ, ಭಾಳ ಸಣ್ಣ ಏಜಿನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅತ್ಯಂತ ದೊಡ್ಡದಾದಂಥ ಒಂದು ಪಟ್ಟಕ್ಕೇರಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅದರ ಜೊತೆಗೆ ಭಾಳ ಸಂತೋಷದ ವಿಷಯ ಏನು ಅಂತ ಕೇಳಿದರೆ, ಪ್ರೆಸಿಡೆಂಟ್ ಆಗಿ ಕೆಲವು ತಿಂಗಳಲ್ಲಿ ಅವರು ಪಟ್ಟಣ ಪಂಚಾಯತನ್ನು ವಿನ್ ಮಾಡಿಕೊಟ್ಟು ಪಟ್ಟಣ ಪಂಚಾಯತು ಅವರ ಸುಪರ್ದಿಸಲಿಯಲ್ಲಿ ಇರುವ ಹಾಗೆ ಮಾಡಿದ್ದಾರೆ. ಸರ್, ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಮಾರಂಭದಲ್ಲಿ
ನಮ್ಮ ಕಾಮಧೇನು ಮಹಿಳಾ ಬ್ಯಾಂಕಿನ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ಉಷಾ ಅಂಚನ್ ಮೇಡಮ್ ಅವರಿದ್ದಾರೆ. ಮೇಡಮ್, ನೀವು ಕಾರಣಾಂತರಗಳಿಂದ ಮುಂದಿನ ಸಮಾರಂಭಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಇವತ್ತು ಬಿಡುವು ಮಾಡ್ಕೊಂಡು ಬಂದಿದ್ದೀರಿ. ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂಥ TS ಜಾರ್ಜ್ ಅವರಿದ್ದಾರೆ. ಕೆಲವು ದಿನಗಳಿಂದ ನಮ್ಮ ಇಲ್ಲಿ ಕ್ಯಾಂಪ್ ನಡೆಯೋದಕ್ಕೋಸ್ಕರ ಅವರೇ ಬಿಡುವಿಲ್ಲದೆ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂಥ ಶರೀಫ್ ಅವರಿದ್ದಾರೆ. ಸರ್, ನಿಮ್ಮನ್ನು ನಾವು ಗುರುತಿಸಿದ್ದೇವೆ. ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂಥ ಸತೀಶ್ ಭಟ್ರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ವಿದ್ಯಾಭಿಮಾನಿಗಳನ್ನು, ಈ ವಿದ್ಯಾಸಂಸ್ಥೆಯ ಸಹೋದ್ಯೋಗಿ ಮಿತ್ರರನ್ನು, ನಮ್ಮ ವಿದ್ಯಾಸಂಸ್ಥೆಯ ಸಹೋದ್ಯೋಗಿ ಮಿತ್ರರನ್ನು ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಭಾಳ ವೇಗವಾಗಿ ಹೋಗ್ತಾ ಇದ್ದೇನೆ, ಯಾಕಂದರೆ ದೊಡ್ಡ ತಂಡ ಇದೆ. ಇನ್ನೊಂದು, ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೇಸರ ಚಾನೆಲ್ ಮುಖಾಂತರ ಪ್ರಪಂಚಕ್ಕೆ ತಿಳಿಸಿ ಹೇಳ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇರುವವರು ಪ್ರಶಾಂತ್ ಸರ್. ಕೇವಲ ನೇಸರ ಮಾತ್ರ ಅಲ್ಲ, ಅದರ ಜೊತೆಗೆ ವಿಜಯ ಕರ್ನಾಟಕದಲ್ಲಿ ಕೂಡ ನಮ್ಮೆಲ್ಲ ಸುದ್ದಿಗಳನ್ನು ಪ್ರಚಾರ ಮಾಡುವಂಥ ಒಂದು ಕೆಲಸವನ್ನು ಪ್ರಶಾಂತ್ ಸರ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಇರುವಿಕೆಯನ್ನು ಗುರುತಿಸ್ತಾ ಇದ್ದೇನೆ. ನಿಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನು ಹೇಳಬೇಕಾದವರು ನಮ್ಮ ಎಂಥೂಸಿಯಾಸ್ಟಿಕ್ NSS ವಾಲಂಟಿಯರ್ಸ್. ಇನ್ನು 5-6 ದಿನಗಳ ಕಾಲ ಇಲ್ಲಿ ಇದ್ದು ಇದರ ಫಲಾನುಭವಿಗಳಾಗಿರುವಂಥ ನೀವುಗಳು ಇಲ್ಲಿಂದ ಏನು ಪಡಿಬೇಕು, ಇವತ್ತು ನಾಳೆ ನಿಮಗೆ ಬೇಸರ ಆಗ್ಬೋದು, ಆದರೆ ನಾಳೆದಿಂದ ಮತ್ತೆ ಈ ಜಾಗ ಬಿಟ್ಟು ಹೋಗಲಿಕ್ಕೆ ನೀವು ಕೇಳುವುದಿಲ್ಲ, ಅದು ನಮ್ಗೆ ಗೊತ್ತಿದೆ. ಅಷ್ಟು ತರಬೇತಿ ನಿಮಗೆ ಸಿಗಲಿಕ್ಕಿದೆ. ನಿಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಒಂದೇ ಮಾತಿನಲ್ಲಿ ನಾನು ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲರನ್ನ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ನಮ್ಮ ಬಹಳ ಆತ್ಮೀಯರು, ಪೂಜ್ಯ ಗುರುಗಳು ರೆವರೆಂಡ್ ಫಾದರ್ ಆಂಟನಿ OIC ನಿರ್ದೇಶಕರು, ಬೆತ್ತನಿ ವಿದ್ಯಾಸಂಸ್ಥೆ, ಅವರಿಗೆ ಗುಲಾಬಿ ಹೂವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ನಮ್ಮ ತಂಡದ ನಾಯಕ ತನುಷ್ ಅವರು ಗುಲಾಬಿ ಹೂವನ್ನು ಕೊಟ್ಟು ಗೌರವಿಸಬೇಕು. ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ರೆವರೆಂಡ್ ಫಾದರ್ ಅನೀಶ್ ಪಾರಾಶರು, ಕಾರ್ಯದರ್ಶಿಗಳು. ಈ ಸಂದರ್ಭದಲ್ಲಿ ಅನುಷಾ ಅವರು ಬಂದು ಗುಲಾಬಿ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳು ಅಬ್ರಹಾಂ ವರ್ಗೀಸ್ ಸರ್ ಅವರಿಗೆ ಅಂಕಿತ್ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ನಮ್ಮ ಪ್ರಾಚಾರ್ಯರಂತಹ ಶ್ರೀ ಎಲಿಯಸ್ ಸರ್ ಅವರನ್ನು ಮೇಷಕ್ ಅವರು ಬಂದು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಂತಹ ಶ್ರೀಮತಿ ಚಂದ್ರಾವತಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸ್ನೇಹ ಗುಲಾಬಿ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕು. ನಮ್ಮ EAEಯ ಟ್ರೆಷರರ್, ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಯುತ PP ವರ್ಗೀಸ್ ಸರ್ ಅವರಿಗೆ ಸಾಂದ್ರಾ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ನಮ್ಮ PTA ಅಧ್ಯಕ್ಷರು ಶ್ರೀ ಲಕ್ಷ್ಮಣಗೌಡ ಅವರಿಗೆ ಧನ್ಯ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ನಮ್ಮ ಆತ್ಮೀಯರು, ವಕೀಲರು ಶ್ರೀಯುತ ಇಸ್ಮಾಯಿಲ್ ಸರ್ ಅವರಿಗೆ ಅರ್ಚನಾ ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರಂತಹ ಮುರಳಿ ಸರ್ ಅವರನ್ನು ಹರ್ಷಿತಾ ಅವರು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಅಭಿಲಾಷ್ PK ಅವರನ್ನು ಉದಯ್ ಅವರು ಬಂದು ಗುಲಾಬಿ ಹೂವನ್ನು ನೀಡಿ ಗೌರವಿಸಬೇಕು. ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ
ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಚಾಲಕರಂತಹ ರೆವರೆಂಡ್ ಫಾದರ್ ನೋಮಿಸ್ ಕುರಿಯಾಕೋಸ್ ಅವರು ಬಂದಿದ್ದಾರೆ. ಫಾದರ್, ತಮ್ಮನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ನಶಾಮುಕ್ತ ಭಾರತ ಅಂತ ಹೇಳ್ತಕ್ಕಂತಹ ಒಂದು ಧ್ಯೇಯ ವಾಕ್ಯದೊಂದಿಗೆ ನಮ್ಮ ಶಿಬಿರ ನಡೀತಾ ಇದೆ. ನಮ್ಮ ಪೂಜ್ಯ ಸಂಚಾಲಕರು ರೆವರೆಂಡ್ ಫಾದರ್ ನೋಮಿಸ್ ಕುರಿಯಾಕೋಸ್ ಫಾದರ್ ಅವರು ಬಂದಿದ್ದಾರೆ. ಫಾದರ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅಶ್ವಿನಿ ಮುಂದೆ ಬರಬೇಕು. ಓಕೆ. ಗುಲಾಬಿ ಹೂವನ್ನು ನೀಡಿ ಫಾದರ್ ಅವರನ್ನು ಗೌರವಿಸಬೇಕು. ತಮಗೆ ಪ್ರೀತಿಯ ಸ್ವಾಗತ ಫಾದರ್. ಅವರ ಒಂದು ಕುಟುಂಬದ ಕಾರ್ಯಕ್ರಮ ಇದ್ದರೂ ಕೂಡ ಕೇರಳದಲ್ಲಿ ಆ ಕಾರ್ಯಕ್ರಮವನ್ನು ಮುಗಿಸಿ ವಾಯುವೇಗದಿಂದ ಬಂದು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಫಾದರ್. NSSನ ಒಂದು ಅಭಿಮಾನ ಅಂತ ಹೇಳಿದ್ರೆ ಅದು. ಫಾದರ್ ಅವರು ಸದಾ ನಮ್ಮ ಜೊತೆ ಒಂದು ಶಕ್ತಿಯಾಗಿ ನಮ್ಮ ಜೊತೆ ಪ್ರೇರಣೆ ಕೊಡ್ತಾ ಇರ್ತಾರೆ. ಸ್ವಾಗತಗಳು ಫಾದರ್. ಆದ್ಮೇಲೆ ಕಾರ್ಯಕ್ರಮದ ಬಹಳ ಪ್ರಮುಖವಾದಂಥ ಭಾಗಕ್ಕೆ ನಾವು ಮುನ್ನಡಿ ಇಡ್ತಾ ಇದ್ದೇವೆ. ಈಗ ನಮ್ಮ ಈ 7 ದಿವಸಗಳ ವಾರ್ಷಿಕ ವಿಶೇಷ ಶಿಬಿರವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಲಿಕ್ಕಿದ್ದಾರೆ ನಮ್ಮ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ರೆವರೆಂಡ್ ಫಾದರ್ ಅನೀಶ್ ಪಾರಶೇರಿಲ್. ಅವರ ಜೊತೆ ಎಲ್ಲ ನಮ್ಮ ಅತಿಥಿ ಗಣ್ಯರು ಸೇರಿಕೊಂಡು ದೀಪವನ್ನು ಬೆಳಗಿಸಿ ಇದನ್ನು ಉದ್ಘಾಟಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆಶೀರ್ವಾದದ ನುಡಿಗಳನ್ನು ನುಡಿಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವು ಇಂದಿನಿಂದ ಅಕ್ಟೋಬರ್ 1ನೇ ತಾರೀಕು ತನಕ ಈ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿಕ್ಕಿದೆ. ಇದರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಫಾದರ್ ಆಂಟನಿ ವಹಿಸಿ ಅದೇ ರೀತಿಯಾಗಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವಂತಹ ರೆವರೆಂಡ್ ಫಾದರ್ ನೋಮಿಸ್ ಕುರಿಯಾಕೋಸ್ ಅವರೇ, ನಮ್ಮ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಗಳಾಗಿರುವಂತಹ ಅಬ್ರಾಮ್ ವರ್ಗೀಸ್ ಸರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ವಿಶಿಷ್ಟ ವ್ಯಕ್ತಿಗಳೇ, ಪ್ರೀತಿಯ ಸ್ವಯಂ ಸೇವಕರು, ಇಂದಿನಿಂದ 7 ದಿನಗಳ ಕಾಲ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವು ನಡೆಯುವ ಶುಭ ಸಂದರ್ಭ. ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ತಾ ಬಂದಿದ್ದೇವೆ. ಈ ಒಂದು ಶಿಬಿರದಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಜೀವನದಲ್ಲಿ ಪಾಲಿಸಬೇಕಾದಂತಹ ಅತ್ಯುತ್ತಮ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಹೇಗೆ ಒಬ್ಬ ಉತ್ತಮ ಸ್ವಯಂ ಸೇವಕನಾಗಿ ಸೇವಕಿಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಎಂಬುದನ್ನು ಈ ಒಂದು ವಾರಗಳ ಸಮಯದಲ್ಲಿ ನೀವು ಕಲಿಯುತ್ತಿದ್ದೀರಿ. ಅದೇ ರೀತಿಯಾಗಿ ಮತ್ತೊಬ್ಬರೊಟ್ಟಿಗೆ ಇನ್ನು ನಮ್ಮ ಸಮಾಜದಲ್ಲಿರುವ ಎಲ್ಲರ ಜೊತೆಗೂ ಕೂಡ ಪ್ರೀತಿ ಸಹಬಾಳ್ವೆಯಿಂದ ಹೇಗೆ ಬಾಳಬೇಕು ಎಂಬುದನ್ನು ಕೂಡ ನೀವು
ಇರುವಾಗ ನಾವು ತಿಳ್ಕೊಳ್ಬೇಕು, ಆ ಸಂತೋಷ ದುಃಖ ಆಗಲಿಕ್ಕೆ ಅತಿ ಹೆಚ್ಚು ಸಮಯ ಬೇಡ. ಒಂದು ದಿನ ಅಕ್ಬರ್ ಚಕ್ರವರ್ತಿ ತನ್ನ ಕವಿಯಾಗಿರುವಂತಹ ಬೀರಬಲ್ನಿಗೆ ಹೇಳ್ತಾನೆ, ಅತಿಯಾದ ಸಂತೋಷ ಇರುವಾಗಲೂ ಕೂಡ, ಅದೇ ರೀತಿಯಾಗಿ ಅತಿಯಾದ ದುಃಖ ಇರುವ ಸಂದರ್ಭದಲ್ಲಿ ಕೂಡ ನಾನು ಒಂದು ವಾಕ್ಯವನ್ನು ನೋಡಬೇಕು. ಅಂದರೆ ಅತಿಯಾದ ಸಂತೋಷ ಆದರೂ ಕೂಡ, ಅತಿಯಾದ ದುಃಖ ಇರುವ ಸಂದರ್ಭದಲ್ಲಿ ಕೂಡ ಆ ಒಂದು ವಾಕ್ಯವನ್ನು ನೋಡಿದರೆ ನನಗೆ ಸಂತೋಷ ಇದ್ದರೂ ದುಃಖ ಇದ್ದರೂ ಅದು ಬೇಗ ಮರೆಮಾಚುತ್ತದೆ ಎಂಬುದು ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಒಂದು ವಾಕ್ಯವನ್ನು ಬರೀಲಿಕ್ಕೆ ಹೇಳ್ತಾನೆ. ಆವಾಗ ಬೀರಬಲ್ ಬರೀತಾನೆ, ಈ ಸಮಯವು ಕೂಡ ಕಳೆದು ಹೋಗ್ತದೆ. ನಮ್ಮೆಲ್ಲರ ಜೀವನದಲ್ಲಿ ಕೂಡ ಅತಿಯಾದ ಸಂತೋಷ ಬರುವಾಗ ತಿಳ್ಕೊಳ್ಬೇಕು, ಆ ಸಂತೋಷ ನಮ್ಮಿಂದ ಕಳೆದು ಹೋಗ್ತದೆ. ದುಃಖ ಬರಲಿಕ್ಕೆ ಹೆಚ್ಚು ಸಮಯ ಬೇಡ. ಅತಿಯಾದ ದುಃಖದಲ್ಲಿರುವಾಗ ಕೂಡ ಚಿಂತೆ ಮಾಡಬೇಕು, ಈ ದುಃಖ ಹೋಗಿ ಸಂತೋಷದ ಕಾಲ ಬರಲಿಕ್ಕೆ ಅತಿ ಹೆಚ್ಚು ಸಮಯ ಬೇಡ. ಅದೇ ರೀತಿಯಾಗಿ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಂತೋಷ ಎಲ್ಲ ಇದ್ದೇ ಇರ್ತದೆ. ಆದರೆ ಅದನ್ನೆಲ್ಲ ಹಿಮ್ಮೆಟ್ಟು ನಿಲ್ಲುವ ಒಂದು ಧೈರ್ಯ ನಮಗೆ ಸಿಗಬೇಕಾದರೆ ಈ ರೀತಿಯಾದ ಶಿಬಿರಗಳನ್ನು ನಡೆಸಿ ನಿಮ್ಮಲ್ಲಿರುವಂತಹ ಆ ಉತ್ತಮ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಒಂದು ಅವಸರವಾಗಿ ಇದನ್ನು ನೀವು ಬಳಸಿಕೊಳ್ಬೇಕು. ನಮ್ಮ ವಿಶ್ವನಾಥ್ ಸರ್ ಅವರು ಬಹಳ ಅಚ್ಚುಕಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದಾರೆ. ಈ ಒಂದು ವಾರಗಳು ಈ ವಿದ್ಯಾಸಂಸ್ಥೆಯ ಒಂದಿಗೆ ನೀವು ಸೇರಿಕೊಂಡು ಇಲ್ಲಿ ನಿಮ್ಮದೇ ಆದ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಒಗ್ಗಟ್ಟಿನಿಂದ ಇಲ್ಲಿ ನಡೆಸುವ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಯಲು ಸಾಧ್ಯವಾಗಲಿ ಎಂದು ನಾನು ಹಾರೈಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಸ್ವಾಗತ ಭಾಷಣದಲ್ಲಿ ನಮ್ಮ ಮಧು ಸರ್ ಅವರು ಹೇಳಿದಾಗೆ, ನಾನು ಈ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಕೂಡ ಹೌದು. 5 ವರ್ಷಗಳ ಕಾಲ ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಿ ನನ್ನ ಪೂಜ್ಯ ಗುರುಗಳಾಗಿರುವಂಥ ಜಾರ್ಜ್ ಸರ್ ನಾನು ನೆನಪಿಸ್ತಾ ಇದ್ದೇನೆ. ಅಂದರೆ ನಾನು PUC ಫಸ್ಟ್ ಇಯರ್ ಬರುವಾಗ ಜಾರ್ಜ್ ಸರ್ ಇಲ್ಲಿ ಲೆಕ್ಚರ್ ಆಗಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿ ಬರುವಂಥದ್ದು. ಅದೇ ರೀತಿಯಾಗಿ ನನ್ನ ಲೆಕ್ಚರ್ ಆಗಿರುವಂಥ ಜಿನ್ಸಿ ಮೇಡಮ್ ಅವರಿದ್ದಾರೆ, ಸೋಷಿಯಾಲಜಿ ಮೇಡಮ್ ಅವರು ಕೂಡ ಬಹಳ ಸಂತೋಷ ನನಗೆ ಈ ವಿದ್ಯಾಸಂಸ್ಥೆಗೆ ಬಂದು ಈ ಸ್ಟೇಜಿನಲ್ಲಿ ನಿಂತ್ಕೊಂಡು ಮಾತಾಡಲಿಕ್ಕೆ ಒಂದು ಅವಸರ ನನಗೆ ಸಿಕ್ಕಿದ್ರಲ್ಲಿ ಬಹಳ ಸಂತೋಷ ಇದೆ. ಅದೇ ರೀತಿಯಾಗಿ ಈ ವಿದ್ಯಾಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ಕ್ರೀಡೆಯಲ್ಲಿ ನಮ್ಮ ಮತ್ತಾಯಿ ಸರ್ PT ಸರ್ ಇಲ್ಲಿ ಇದ್ದಾರೆ. ಅವರು ಮಕ್ಕಳನ್ನು ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಅವರಿಗೆ ಬೇಕಾದ ತರಬೇತಿಯನ್ನೆಲ್ಲ ಕೊಡ್ತಾ ಇದ್ದಾರೆ ಅವರು ಕೂಡ. ಅದರಿಂದ ಹಳ್ಳಿ ಪ್ರದೇಶವಾದರೂ ಕೂಡ ಹಲವಾರು ಮಕ್ಕಳಿಗೆ ವಿದ್ಯೆಯನ್ನು ನೀಡಿ ಇಂದು ಈ ಸಮಾಜದ ವಿವಿಧ ಶ್ರೇಣಿಗಳಲ್ಲಿ ಕೆಲಸ ಮಾಡುವ ಅತ್ಯುತ್ತಮ ಹಳೆ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆ ಹೊಂದಿದೆ. ಆ ಒಂದು ಕೆಲಸ ಈ ವಿದ್ಯಾಸಂಸ್ಥೆ ಮಾಡುವಾಗ, ಈ 1 ವಾರಗಳ ಕಾಲ ಈ ಶಿಬಿರವನ್ನು ಹಮ್ಮಿಕೊಳ್ಳುವಾಗ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ, ಎಲ್ಲ ಸ್ವಯಂ ಸೇವಕರು ನಿಮಗೆ ಲಭಿಸಿದ ಈ ಸಂದರ್ಭವನ್ನು ಒಳ್ಳೆ ರೀತಿಯಾಗಿ ಅದನ್ನು ಪ್ರಯೋಜನವಾಗುವಂತೆ ನೀವು ಮಾಡಿಕೊಳ್ಳಿ ಎಂದು ಹಾರೈಸುತ್ತಾ, ಈ ಶಿಬಿರಕ್ಕೆ ಎಲ್ಲ ಶುಭಾಶಯಗಳನ್ನು ಕೋರುತ್ತಾ ಈ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವನ್ನು ಅನಧಿಕೃತವಾಗಿ ಉದ್ಘಾಟನೆ ಮಾಡುವುದಾಗಿ ಹೇಳಿಕೊಂಡು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು. Dignitaries on the dais and my beloved teachers and my dear students. This is my 3rd NSS camp since I started as a correspondent in our institutions. When the students came for the NSS camp, the first day, their faces like a sad condition. But they would like to go back to home. That much be stronger than the face to darkness. So, I wish these 7 days we will enjoy a lot. And I would like to appreciate our George sir and our Reverend R.D. Father, because this will become maintain a bond between these 2 schools.
Because nowadays I wish if we have so many mission centers, so many education centers, but there we cannot keep a strong bond between us. So this will become a strong bond will come see soon, because the arrangements and the hospitality I enjoyed a lot, and our students is two dedicated ones. They will do as you wish. I hope you will enjoy, and I would like to thank you all your hospitality and dear teachers and beloved principal sir and our beloved Anthony Father. So this occasion I would like to say one word, because our brother in Christ Abhilash on the stage, and our brother and sister in Christ, our Usha on Jen, we enjoyed a lot. But I hope your service will brighten as we wish. God bless you. Our support will be with you, and thank you so much, everyone. God bless me with you. Thank you. ರಾಷ್ಟ್ರೀಯ ಸೇವಾ ಯೋಜನೆ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅಡಿ ಕಾರ್ಯಕ್ರಮ ವಾರ್ಷಿಕ ವಿಶೇಷ ಶಿಬಿರವನ್ನು ಇವತ್ತಿನ ದಿವಸ ಬೆತ್ತರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈಗಾಗಲೇ ಧರ್ಮಪುರಗಳಿಂದ ಉದ್ಘಾಟನೆಗೊಂಡು ವೇದಿಕೆಯಲ್ಲಿರುವಂಥ ಉದ್ಘಾಟಕರೇ ಹಾಗೂ ಅಧ್ಯಕ್ಷರೇ, ಎಲ್ಲ ಅತಿಥಿಗಳೇ, ಉಪನ್ಯಾಸಕರೇ, ಪ್ರಾಂಶುಪಾಲರೇ, ವಿದ್ಯಾರ್ಥಿನಿಯರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಈಗಾಗಲೇ ನೂಜಿಬಾತ್ಲ ಬೆತ್ತನಿ ಶಾಲೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ನಾನು 40 ವರ್ಷಗಳಿಂದ ಈ ಒಂದು ಶಾಲೆಗೆ ಯಾವಾಗಲೂ, ಯಾಕೆಂತೇಳಿದರೆ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮ ಇದ್ರೂ ಕೂಡ ಇಲ್ಲಿ ನನ್ನನ್ನು ಕರೆದು ಬಹಳಷ್ಟು ಪ್ರೀತಿಯನ್ನು ಕೊಟ್ಟು ನನ್ನಿಂದ ಆಗುವಂಥ ಕೆಲಸವನ್ನು ಕೂಡ ಮಾಡುವಂತಹ ಸಂದರ್ಭ ಇದೆ. ಬಹಳ ಸಂತೋಷ ಅಂತ ಹೇಳಿದರೆ, ನಾನು ಕಲಿತಂತಹ ಹಳೆ ವಿದ್ಯಾರ್ಥಿಯಾಗಿ ಸಂತ್ ಜಾರ್ಜ್ ಶಾಲೆ, ನಾನು ಊರಿನ ಶಾಲೆ ಅಂತ ಹೇಳಿದರೆ, ಈ ಶಾಲೆಯನ್ನು ಪ್ರಾರಂಭಗೊಳ್ಳುವಾಗ ನನ್ನ ತಂದೆಯವರಿದ್ದರು. ಇಲ್ಲಿ ಸ್ವಲ್ಪ ಸಮಸ್ಯೆ ಬಂದಿತ್ತು, ರಂಜಿನಾಡಿಯಲ್ಲಿ ಆಗಬೇಕಾ ನೂಜಿಬಾತ್ರದಲ್ಲಿ ಆಗಬೇಕು ಅಂತ. ಆಗ ನೂಜಿಬಾತ್ರದಲ್ಲೇ ಆಗಬೇಕು ಅನ್ನುವಂಥದ್ದು ನನ್ನ ತಂದೆಯ ಬಯಕೆ ಇತ್ತು. ಆ ಪ್ರಕಾರ ಆವತ್ತಿನ ಕಾಲದಲ್ಲಿ ಶಾಲೆ ಇಲ್ಲಿ ಪ್ರಾರಂಭಗೊಂಡಿತ್ತು. ಒಂದಿನ ನಾನಲ್ಲದೆ ಎಲ್ಲ ನನ್ನ ತಮ್ಮಂದಿರು ಇದೇ ಶಾಲೆಯಲ್ಲಿ ಕಲಿತಿದ್ದೇವೆ. ಈ ಶಾಲೆಯ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಬೆತ್ತನಿ ಸಂಸ್ಥೆ ಮತ್ತು ಈ ಪ್ರದೇಶ ಬಹಳಷ್ಟು ಹಿಂದುಳಿದ ಒಂದು ಗ್ರಾಮೀಣ ಪ್ರದೇಶವಾಗಿತ್ತು. ಈ ಕಡೆ ನಾವು ಸಂತ್ ಜಾರ್ಜ್ ಶಾಲೆಗೆ ಹೋಗುವಾಗ ದೋಣಿ ದಾಟಿ ಹೋಗಬೇಕಿತ್ತು, ಪಿನಗಡಿ ಕಾಲೇಜಿಗೆ ಹೋಗುವಾಗ ದೋಣಿ ದಾಟಿ ಬಸವ ಲಾವತರಕೆಯವರೆಗೆ ನಡೆದು ಹೋಗುವಂಥ ಪ್ರಸಂಗ. 8-9ನೇ ತರಗತಿಯಲ್ಲಿ ಇಲ್ಲಿಂದ 6 ಮೈಲು ದೂರದಲ್ಲಿರುವಂತಹ ಕಡಬಕ್ಕೆ ಹೋಗಿ ಬರುವಂತಹ ಪ್ರಸಂಗ. ಇದೆಲ್ಲ ನಾನು ಅದರಲ್ಲಿ ಅನುಭವಿಸಿದವ. ಅಂತಹ ಒಂದು ಶಿಕ್ಷಣವನ್ನು ನಾವು ಆವತ್ತಿನ ಜೀವನ ಸಹ ಪಡೆದುಕೊಂಡಿದ್ದೇವೆ. ಆಗ NSS ಶಿಬಿರವನ್ನು ನಡೆಸುವಂಥ, ಅದಕ್ಕೆ ಹೋಗಿ ಜಾಯಿನ್ ಆಗುವಂಥ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಕಾರಣ ನಮಗೆ ಅದರಿಂದ ಜಾಸ್ತಿ ಆಚೆ ಈಚೆ ಓಡಾಟವೇ ಇತ್ತು. ವಾಹನ ಸೌಕರ್ಯ ಇಲ್ಲ, ನಡೆದುಕೊಂಡು ಹೋಗಬೇಕಾಗಿತ್ತು. ಈಗಿನ ವಿದ್ಯಾರ್ಥಿಗಳಿಗೆ NSS ಶಿಬಿರದ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಆವತ್ತು ನಾವು ಅನುಭವಿಸಿದ ವಿಚಾರಗಳನ್ನು ಕೂಡ ತಿಳಿಸುವಂಥದ್ದು ಕೂಡ ಅದರಲ್ಲಿ ಒಂದು ಭಾಗ. ಈಗ NSS ಶಿಬಿರವನ್ನು ಯಾರು ಮಾಡಿಕೊಳ್ಳಲಿಕ್ಕೆ ಒಪ್ಪುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಏನು ಕೆಲಸ ಇದ್ರೂ ಕೂಡ ಸಮಾಧಾನದ ಇಲ್ಲ, ಒಂದು JCB ಬಂದು 2 ಗಂಟೆಯಲ್ಲಿ ಕೆಲಸ ಮುಗೀತದೆ, ಮತ್ತೆ ಇವರು 1 ವಾರ ಎಂತ ಮಾಡುದು ಇಲ್ಲಿ ಅನ್ನುವಂಥ ಒಂದು ವಿಚಾರ ಇರ್ತದೆ. ಈಗ ಹತ್ತಿರದ ರಂಜಿನಾಡಿ ಶಾಲೆಯಲ್ಲಿ ಮಂಗಳೂರಿನಿಂದ ಬಂದಂಥ BGS ಶಾಲೆಯ ವಿದ್ಯಾರ್ಥಿಗಳು 50 ಮಂದಿ ಅಲ್ಲಿದ್ದಾರೆ, ಹತ್ತಿರ 500 ಮೀಟರ್ ದೂರದಲ್ಲಿ. ಯಾಕೆ ಅಂತ ಹೇಳಿದರೆ, ಈಗಿನ ಆಧುನಿಕ ಪ್ರಪಂಚದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು, ಯಾವ
ಶಿಬಿರದ ಮೂಲಕ ನಾವು ಪ್ರಾಂಶುಪಾಲರು ಶಿಬಿರಾರ್ಥಿಗಳಿಗೆ ಹೇಳಿಕೊಡುವಂಥ ವಿಚಾರ ಮತ್ತು ಪ್ರಾಯೋಗಿಕವಾಗಿ ಅದನ್ನು ತೋರಿಸಿಕೊಡುವಂಥ ವಿಚಾರಗಳು ಇದರಲ್ಲಿ ನಡೆಯುತ್ತದೆ. ಬೇರೆ ಬೇರೆ ಮನೆಗಳಲ್ಲಿ ಕುಟುಂಬಗಳಲ್ಲಿ ವಾಸ್ತವ್ಯದಂಥ ಮಕ್ಕಳು ಒಟ್ಟಿಗೆ ಒಂದೇ ಸೂರ್ಯನ ಅಡಿಯಲ್ಲಿ ಬಂದು 7 ದಿವಸ ಇರುವಂತಹದ್ದು ಅದು ದೊಡ್ಡ ವಿಚಾರ. ಬೇರೆ ಬೇರೆ ಜಾತಿ ಇಲ್ಲ, ಮತ ಇಲ್ಲ, ಭಾಷೆ ಪಂಗಡ ಯಾವುದೂ ಇಲ್ಲದಂಥ ಒಂದೇ ಸೂರ್ಯನ ಅಡಿಕೊಂಡು ಆ ಅಧಿಕಾರಿಗಳು ಅದನ್ನು ಮಾಡಿಕೊಂಡು ತಾವು ಕೂಡ ಒಂದು ಭಾವೈಕ್ಯತೆಯ ರೀತಿಯಲ್ಲಿ ಸಹೋದರತೆ ರೀತಿಯಲ್ಲಿ ಬಾಳುವಂಥ ಒಂದು ಮುಂದಿನ ದಿನಗಳಲ್ಲಿ ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಈ 7 ದಿನ ನಿರ್ವಿಘ್ನವಾಗಿ ಈ ಶಿಬಿರಗಳು ನಡೆಯಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಪೂಜ್ಯ ಗುರುಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಸಂತ ಜಾರ್ಜ್. ಓಕೆ ಸರಿ, ಈಗ ನಿಮಗೆ ಒಂದು ಸ್ಮರಣಿಕೆಯನ್ನು ಕೊಟ್ಟು ನಿಮ್ಮನ್ನು ನಾವು ಕಳಿಸಿಕೊಡ್ತೇವೆ ಸರ್. ಸದಾ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ನಿಮ್ಮ ಈ ಸಹಕಾರ ಪ್ರೋತ್ಸಾಹ ಯಾವಾಗಲೂ ಇರಲಿ ಎಂಬುದಾಗಿ ಆಶಿಸ್ತಾ ನಮ್ಮ ಪೂಜ್ಯ ಸಂಚಾಲಕರು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನಮ್ಮ ಪೂಜ್ಯ ಗುರುಗಳು ಸಂತ ಜಾರ್ಜ್. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಸಂಸ್ಥೆಯ ಸಂಚಾಲಕರಾದಂಥ ರೆವರೆಂಡ್ ಫಾದರ್ ಆಂಟನಿ ಅವರೇ, ಉದ್ಘಾಟಕರಾದಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಆದಂತಹ ಫಾದರ್ ಅನೀಶ್ರವರೇ, ಸಂಚಾಲಕರಾದಂತಹ ಫಾದರ್ ನೋಮಿಸ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯರೇ, ಇಲ್ಲಿಯ ಶಿಕ್ಷಕರೇ, ನಮ್ಮ ಅಲ್ಲಿಂದ ಬಂದಂಥ ಶಿಕ್ಷಕರೊಂದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. NSS ಶಿಬಿರ ನಮ್ಮ ಮಕ್ಕಳು ಮಾತ್ರ ಇಲ್ಲಿರೋದು. ಯಾವಾಗಲೂ ನಾನು ಇದೇ ಮುಖ ಇದೇ ಮಾತುಗಳು, ಅದಕ್ಕಾಗಿ ನಾನು ಬೇಡ ಅಂತ ಹೇಳಿದ್ದಷ್ಟೇ. ನಾವು ಶಿಬಿರ ದೊಡ್ಡ ಶ್ರಮದ ಅಲ್ಲ ನಾವು ಬಂದದ್ದು. ನನಗಾಗಿ ಅಲ್ಲ ನಿಮಗಾಗಿ ಹೇಳುವಂಥ ಧ್ಯೇಯವಾಕ್ಯ ನಾವು ಇಟ್ಕೊಂಡಿದ್ದೇವೆ. ನಾಟ್ ಫಾರ್ ಮೀ ಬಟ್ ಫಾರ್ ಯು. ನಾನಿರುವುದು ನಿಮಗಾಗಿ ಅಂತ ಸಮಾಜಕ್ಕೆ ತೋರಿಸಿಕೊಡ್ಲಿಕ್ಕೆ, ನಮ್ಮ ಕೈಲಾದಂಥ ಏನನ್ನಾದರೂ ಮಾಡಲಿಕ್ಕೆ ನಾವು ಕಲಿಯುವಂಥ ಒಂದು ವೇದಿಕೆ ಅಂತ ಮಾತ್ರ ತಿಳ್ಕೊಳ್ಳಿದ್ದು. ಇಲ್ಲಿ ಒಟ್ಟಿಗೆ ಬದುಕಿಕೊಂಡು, ಒಟ್ಟಿಗೆ ಊಟ ಮಾಡಿಕೊಂಡು, ಒಟ್ಟಿಗೆ ನಾವು ನಿದ್ದೆ ಮಾಡಿಕೊಂಡು, ಒಟ್ಟಿಗೆ ಜಗಳ ಮಾಡಿಕೊಂಡು ಏನಾದರೂ ಕೆಲಸ ಮಾಡಿದ್ದು ಜೀವನದಲ್ಲಿ ಕೊನೆಯವರೆಗೆ ಉಳಿಲಿಕ್ಕೆ ಆದರೆ ಅದು ಸಾರ್ಥಕ ಆಯಿತು. ನಾನೇನಾದರೂ ಮಾಡಬಲ್ಲೆ ಹೇಳುವಂಥ ಒಂದು ಆತ್ಮಧೈರ್ಯ ನಮ್ಮಲ್ಲಿ ಇಟ್ಕೊಳ್ಬೇಕು. ರವೀಂದ್ರನಾಥ್ ಠಾಗೂರರ ಒಂದು ಕವನದಲ್ಲಿ ಬಂದ ಹಾಗೆ, ಸೂರ್ಯ ತನ್ನ ಹಗಲು ಕೆಲಸಗಳನ್ನೆಲ್ಲ ಮುಗಿಸಿ ಸಂಜೆ ಆಗುವಾಗ ಮುಳುಗಲಿಕ್ಕೆ ಹೋಗ್ತಾನೆ. ನಾವು ಕಡಲಿನಲ್ಲಿ ಮುಳುಗುವುದಂತ ಹೇಳೋದು, ಜೋಗ್ರಫಿ ಆಗಿ ಹೇಳೋದಿಲ್ಲ. ಯಾಕಂದರೆ ಜೋಗ್ರಫಿ ಭೂಮಿ ಸುತ್ತೋದ್ರಿಂದ ಅದು ಮುಳುಗಾದ ಆಚೆ ಬದಿಗೆ ಹೋಗ್ತಾನೆ ಅಂತ ಹೇಳುವಂಥದ್ದು. ಮುಳುಗುವಾಗ ಆ ಒಂದು ಮಾತು ಕೇಳ್ತಾನೆ, ಕತ್ತಲೆ ಆಗ್ತಾ ಉಂಟು, ಈ ಕತ್ತಲೆಗೆ ಈಗ ಬೆಳಗಲಿಕ್ಕೆ ಯಾರಾದರೂ ಒಬ್ಬರು ನನ್ನ ಸಹಾಯಕ್ಕೆ ಬರ್ತೀರಾ? ಈ ಜಗತ್ತನ್ನೇ ಬೆಳಕನ್ನು ಕೊಡಲಿಕ್ಕೆ ಯಾರಾದರೂ ಒಬ್ಬರು ಬರ್ತೀರಾ ನನ್ನ ಹಾಗೆ ಬೆಳಕು ಕೊಡಲಿಕ್ಕೆ? ಆಗ ಒಂದು ಮಿಂಚು ಹುಳ ಸೂರ್ಯನ ಹತ್ರ ಹೇಳುತ್ತೆ, ನಾನಿದ್ದೇನೆ ಅಂತ. ಐ ಆಮ್ ರೆಡಿ, ಮಾಸ್ಟರ್, ಐ ಆಮ್ ರೆಡಿ, ಐ ವಿಲ್ ಲೈಟ್ ದ ಲ್ಯಾಂಪ್ ನೌ. ಆ ಮಿಂಚು ಹುಳ ತನ್ನ ಬೆಳಕನ್ನು ರಾತ್ರಿ ಆಗುವಾಗ ಮಿಂಚು ಕೊಡುತ್ತೆ, ಬೆಳಕನ್ನು ನೀಡುತ್ತದೆ. ಅದು ಎಷ್ಟು ಕೊಡುತ್ತೆ ಹೇಳೋದು ಅದಕ್ಕೆ ಅಲ್ಲ, ಆದರೆ ಅದರಲ್ಲಿ ಅದಕ್ಕೆ ಆಗುವಂಥದ್ದನ್ನು ಅದು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಎಲ್ಲರೂ ಅವರ ಪಂಗಡದವರೆಲ್ಲ ಕೂಡಿಕೊಂಡು ಮಾಡಿದರು. ಏನು ಮಾಡಿದರು, ಈ ಜಗತ್ತೇನು ಬೆಳಗುವುದಿಲ್ಲ, ಆದರೆ ಅವರ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಾಗೆ ಸಿದ್ಧರಾಗಿರಬೇಕು ಹೇಳುವಂತಹ ಅದನ್ನು ಠಾಗೂರಲ್ಲಿ ಪ್ರತಿಪಾದಿಸುವುದು. ವಿ ಮಸ್ಟ್ ಬಿ ರೆಡಿ ಫಾರ್ ಡೂಯಿಂಗ್ ಸಮಥಿಂಗ್. ರಾಮಾಯಣದ ಕಾಲದಲ್ಲಿಯೂ ಕೂಡ ಸಣ್ಣ ಪ್ರಾಣಿಗಳು ಕೂಡ ರಾಮೇಶ್ವರದಲ್ಲಿ ನಾವು ಸೇತುವೆಯನ್ನು ಕಟ್ಟುವಾಗ ಅಳಿಲು ಕೂಡ ಸೇವೆಯನ್ನು ಮಾಡಿದ್ದಾರೆ. ಅಳಿಲು ಸೇವೆ ಅಂತ ಹೇಳಿದ್ದು ಅದಕ್ಕಾಗಿ. ಅದು ಹೊಯ್ಗೆಯಲ್ಲಿ ಹೊರಳಾಡಿಕೊಂಡು ಬಂದು ಅಲ್ಲಿ ಒಂದು ಕುಡುಗಿ ಹಾಕಿತ್ತು ಅದನ್ನು.
ಅದು ಅದೇ ಕೆಲಸ ಮಾಡಿತು. ಹಾಗೆ ಅದು ಒಂದು ಅಳಿಲು ಸೇವೆ ಅಂತ ನಾವು ಗುರುತಿಸುವುದಲ್ಲಿ ನಮ್ಮಿಂದ ಮಾಡುವಂಥ ಕೆಲಸಗಳನ್ನು ಮಾಡೋಣ. ನೀವು ಇವತ್ತು ಕಲಿತಿರುವಂತಹ ಶಾಲೆ, ನಾನು ಪ್ರತಿ ಸಲ ಹೇಳಿಕೊಂಡು, ಆ ಶಾಲೆಯ ಕಟ್ಟಡ ನಿಂತಿರುವುದು 2 NSS ಕ್ಯಾಂಪಿನಲ್ಲಿ ತಯಾರಾದಂತಹ ತಟ್ಟದು. ಒಂದು ಫಿಲೋಮಿನಾ ಕಾಲೇಜ್, ಒಂದು ವಿವೇಕಾನಂದ ಕಾಲೇಜ್. 2 ಕಾಲೇಜುಗಳು ಮ್ಯಾನ್ಯುವಲ್ ಆಗಿ, JCB ಇಲ್ಲ ಆ ಕಾಲದಲ್ಲಿ, 80ರಲ್ಲಿ 81ರಲ್ಲಿ 82ರಲ್ಲಿ 2 ಕ್ಯಾಂಪುಗಳಲ್ಲಿ ಮಾಡಿದ ತಟ್ಟದು. ಅಲ್ಲಿ ನೀವು ಬರುವಾಗ ಅಲ್ಲಿ ಕಡಿಮೆ ಆಗಿದೆ, 2 ಆಳು ಎತ್ತರ ಕಟ್ಟಿಂಗ್ ಮಾಡಿದೆ ಬ್ಯಾಕ್ ಸೈಡ್ನಲ್ಲಿ, ಅಡಿಗೆ ಕೋಣೆ ಇರುವಲ್ಲಿ. ಅಲ್ಲಿಂದ ಮಣ್ಣನ್ನು ಪೂರ್ಣ ಮಕ್ಕಳು ಹೊತ್ತು ತಂದು ಕೆಳಗೆ ಹಾಕಿ ಮಾಡಿದಂಥ ಜಾಗ ಅದು. ಅದು ಶ್ರಮ ಇತ್ತು ಅದರಲ್ಲಿ, ಅದು ಶ್ರಮವೇ. ಸಬ್ಬಾಲ್ನಿಂದ ನಿಂತ್ಕೊಂಡು ಮಣ್ಣನ್ನು ಅಗದು ಹಾಕಿ 2 ಜನ ತಂದು ಹಾಕಿ ಪದ್ಯ ಹಾಡ್ತಾ ಬಂದು ಹಾಡಿ, ಅವರ ಹಾಡುಗಳು ಅವರು ಎಷ್ಟು ಸಂತೋಷವಾಗಿ ಮಧ್ಯಾಹ್ನದವರೆಗಿನ ಕೆಲಸ. ಮಲ್ಕೊಳ್ಳಿಕ್ಕೆ ಒಂದು ಜಾಗ ಇರಲಿಲ್ಲ ನಮಗೆ ಮಕ್ಕಳಿಗೆ. ತೋಡಿನಲ್ಲಿ ಹೋಗಿ, ನನ್ನ ಮನೆ ಆ ಕಡೆ ಒಂದು ತೋಡುಂಟು, ಆ ತೋಡಿನಲ್ಲಿ ಹೋಗಿ ಸ್ನಾನ ಮಾಡಿ ಬರ್ತಿದ್ದದು. ಬಂದು ರಾತ್ರಿ ಕಾರ್ಯಕ್ರಮಗಳನ್ನು ಮಾಡೋದು, ಪ್ರೈಮರಿ ಶಾಲೆಯಲ್ಲಿ ಹೋಗಿ ಮಲಗೋದು. ಹೀಗೆ ಮಾಡಿಕೊಂಡು ಕಟ್ಟಿದ ಕಟ್ಟಡ ಇವತ್ತು, ಅಲ್ಲಿ ಕೆಲಸ ಮಾಡಿದ ಮಕ್ಕಳು ಅನೇಕರು ಇವತ್ತು ಪುತ್ತೂರಿನಲ್ಲಿ ನನಗೆ ಸಿಗ್ತಾರೆ. ಸರ್, ಇವತ್ತೆಷ್ಟು ಸುಂದರವಾದಂತಹ ಕಟ್ಟಡ ಇದೆ ನಾವು ಮಾಡಿದ ಜಾಗದಲ್ಲಿ. ಅವರು ಸಂತೋಷ ಪಟ್ಟುಕೊಳ್ತಾರೆ ಅದನ್ನು ನೋಡಿಕೊಂಡು, ಅವರು ಆನಂದಿಸ್ತಾರೆ. ಆವತ್ತು ಗುಡ್ಡದ ಇತ್ತು, ನಾವು ಕೆಲಸ ಮಾಡಿದ್ದೇವೆ, ಅಲ್ಲಿ ನೀವು ಕಟ್ಟಡವನ್ನು ಕಟ್ಟಿದ್ದೀರಲ್ಲ ಅಂತ ನಾವು ಆ ಕಡೆ ಈ ಕಡೆ ಹೋಗುವಾಗ ನಾವು ನೋಡ್ತೇವೆ ಅಂತ. ಅದು ತಿರುಗಿ ನಾವು ನೋಡ್ತೇವೆ ಅಂತ ನಮ್ಮ ಕವನದಲ್ಲಿ ಬಂದ ತಿಟ್ಟತ್ತಿ ತಿರುಗಿ ನೋಡಿಯಾಳ ಅಂತ ಹೇಳಿದಾಗೆ ಅವಳು ತಿರುಗಿ ನೋಡ್ತಾ ಇರ್ತಾರೆ ತನ್ನ ಮನೆಯನ್ನು ಬಿಟ್ಟು ಹೋಗುವಾಗ, ತವರ ಮನೆ ಬಿಟ್ಟು. ಹಾಗಾಗಿ ನಿಮಗೂ ಕೂಡ ಒಂದಿನ ಶಾಶ್ವತವಾಗಿ ಈ ಶಾಲೆಯಲ್ಲಿ ಏನಾದರೂ ಮಾಡಿದರೆ ಅದು ನೀವು ನಿಮ್ಮ ನೆನಪಿನಲ್ಲಿ ಉಳಿಯುವಂತಾಗಬೇಕು. ನಿಮ್ಮ ಶ್ರಮ ಒಂದು ಪ್ರತಿಫಲವನ್ನು ಕೊಡುವಂತಾಗಬೇಕು. ನನ್ನ ಬಹಳ ಆತ್ಮೀಯ ಅಂತ ನನ್ನ ಶಿಷ್ಯ ವರ್ಗದಲ್ಲಿ ಒಂದು ಜಾರ್ಜ್, ಅವ್ರು ಯಾಕಂತ ಹೇಳಿದ್ರೆ ನಾನು ಹೇಳೋದು, ಅವ್ರಿಗೆ ಬಹಳ ಅಭಿಮಾನ ಉಂಟು. ಶಾಲೆ ಕಟ್ಟಿ ಬೆಳೆಸೋದು, ಅಡ್ಮಿನಿಸ್ಟ್ರೇಷನ್ ಮಾಡುವಾಗೆಲ್ಲ ಅಬ್ರಾಮವ್ರಿಗೆ ಹೀಗೆ ಮಾಡಿದ್ದಾರೆ ಅಂತ ಎಲ್ಲರ ಹತ್ರ ಹೇಳ್ತಾರೆ. ನನಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ ನನಗೆ. ಇವತ್ತು ಅವರು ಒಂದು ಸ್ಥಾನದಲ್ಲಿ ನಮ್ಮ ಆರ್ಗನೈಸೇಷನಲ್ಲಿ ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ನಿಮಗಿಂತ ಮೊದಲು ನಾನು ಮಂಗಳೂರಲ್ಲಿ ಕೂತು ಪೇಪರ್ನಲ್ಲಿ ನೋಡಿದ್ದೇನೆ, ಅಲ್ಲಿ ಎಡಿಷನ್ನಲ್ಲಿ. ಆದರೆ ನಿಮಗೆ ಗೊತ್ತಾಗ್ತದೆ, ಇಲ್ಲೆಲ್ಲ ಬರುವ ಮೊದಲು ನಾನು ನೋಡಿದ್ದೇನೆ. ಹಾಗೆ ನಾನು ಅಧ್ಯಕ್ಷನಾಗಿದ್ದಂಥ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಪ್ರೆಸಿಡೆಂಟ್ ಆದ್ದು. ಅದಕ್ಕಾಗಿ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷನಾಗುವುದು ಒಂದು ಘನತೆಯ ವಿಷಯ. ಅವತ್ತು ಇಡೀ ಜಿಲ್ಲೆ ಇತ್ತು, ಶಿರೂರುವರೆಗೆ ಇತ್ತು, ಭಟ್ಕಳವರೆಗೆ 2 ಜಿಲ್ಲೆ ಕೂಡಿದಂಥ ಜಿಲ್ಲೆಯ ಅಧ್ಯಕ್ಷನಾಗಿ ನಾನು. ಹಾಗಾಗಿ ನೀವು ಇವತ್ತು ಆ ಒಂದು ಸ್ಥಾನದಲ್ಲಿ ಶಾಲೆಯನ್ನು ಕಟ್ಟಿ ಬೆಳೆಸಿದ್ದೀರಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಿ, ಸಂಸ್ಥೆಯನ್ನು ಕಟ್ಟಿ ಬೆಳೆದ ನಿಮ್ಮ ಅಧ್ಯಾಪಕ ವೃಂದದವರೆಲ್ಲ ಇದ್ದಾರೆ, ಮೀನಾಕ್ಷಿ ಎಲ್ಲ ಇದ್ದಾರೆ ನಮ್ಮೊಟ್ಟಿಗೆ. ಅವರೆಲ್ಲ ನಮ್ಮಲ್ಲಿ ಕೆಲಸ ಮಾಡಿದವರು. ಹಾಗಾಗಿ ನಾನು ಹೇಳ್ತಾ ಇರೋದು, ಅವರ ಹೆಂಡತಿ ಬೀನಾ ಟೀಚರ್ ಎಲ್ಲಿ ಇದ್ದರು, ಅವರನ್ನು ನೋಡ್ಕೊಳ್ಳಿ ಸ್ವಲ್ಪ, ಆಯಿತಾ? ನೋಡಿ, ಕೈ ಎತ್ತಿರಲ್ಲಿ ಆ ಕಡೆ ಕೊಟ್ಟು, ಆಯಿತಾ? ನಿಮ್ಮನ್ನೆಲ್ಲ ನೋಡ್ಕೊಳ್ತಾರೆ, ಅಮ್ಮನ ಹಾಗೆ ನೋಡ್ಕೊಳ್ತಾರೆ. ಆ ಒಂದು ವಿಶ್ವಾಸ ನಿಮಗೆ ಅಲ್ಲ ಮಧು. ನಿಮಗೆ ದೇವರು ಒಳ್ಳೆ ಮಾಡಲಿ ಮಕ್ಕಳೇ, ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ, ಎಲ್ಲ ಶುಭವಾಗಲಿ ಅಂತಾರೆ ನಮ್ಮ ಆತ್ಮ. ಧನ್ಯವಾದಗಳು ಸರ್. ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಯುತ ಮುರಳಿ ಹೆಚ್ ಅವರು ಮಂಗಳೂರಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆಯನ್ನು ಹೊಂದಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳು. ಬಹಳ ಅದ್ಭುತವಾದಂತಹ ಕಂಠವನ್ನು ಹೊಂದಿರತಕ್ಕಂತಹ ಅವರ ಕಂಠ ನನಗೆ ಬಹಳ ಅಷ್ಟು ಇಷ್ಟವಾಗಿರುವಂಥದ್ದು. ನಮ್ಮ ಜೊತೆ ಸೇರಿದರೆ ಅವರೊಂದು ಒಳ್ಳೆಯ ಸಿಂಗರ್ ಆಗ್ತಿದ್ದರು. ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಸರ್. ಅಂತ ನಮ್ಮ ಸಂತ ಜಾರ್ಜ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ರೆವರೆಂಡ್ ಫಾದರ್ ಅನೀಶ್ ಅವರೇ, ನಿರ್ದೇಶಕರಾದ ರೆವರೆಂಡ್ ಫಾದರ್ ಆಂಟನಿ ಪಡಿಪ್ರೇಕಲ್ ಅವರೇ, ಮತ್ತು ನಮ್ಮ ಸಂಚಾಲಕರಾದ ರೆವರೆಂಡ್ ಫಾದರ್ ನೋಮಿಸ್ ಕುರಿಯಾಕೋಸ್ ಅವರೇ, ಹಾಗೂ ನಮ್ಮೆಲ್ಲರಿಗೂ ಗಿಣಿ ಪಾಠ, ಬಂಗಾರಿ ಪಾಠ, ರವೀಂದ್ರನಾಥರ ಪಾಠ ಎಲ್ಲ ಹೇಳಿಕೊಂಡ ನನ್ನ ಅತ್ಯಂತ ಗೌರವಾನ್ವಿತ ಹಾಗೂ ಪೂಜನೀಯ ಅಬ್ರಾಮ್ ವರ್ಗೀಸ್ ಸರ್ ಅವರೇ, ಈ ಸೈಂಟ್ ಜಾರ್ಜಿನ ಪ್ರಾಂಶುಪಾಲರಾದ ಇಲಿಯಾಸ್ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಂದ್ರಾವತಿ ಅವರೇ, ಈಗ ತಾನೇ ಹೋದಂಥ PP ವರ್ಗೀಸ್ ಅವರೇ, ಜಾರ್ಜ್ TS ಪ್ರಾಂಶುಪಾಲರು, ಲಕ್ಷ್ಮಣಗೌಡ ಅಧ್ಯಕ್ಷರು, ನನ್ನ ಮಿತ್ರ ಇಸ್ಮಾಯಿಲ್ರು, ಥೋಮಸ್ ಸರ್ ಮತ್ತು ಅಭಿಲಾಷ್, ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಜಾರ್ಜ್ ಸರ್ ಮತ್ತು ಸಿಬ್ಬಂದಿ ವರ್ಗ, ನನ್ನ ಮಿತ್ರರಂಥ ಭಟ್ರು, ಮಧು, ಇವರೆಲ್ಲರನ್ನ
ಸಂಬೋಧಿಸ್ತಾ ಎಲ್ರಿಗೂ ನಮಸ್ಕಾರ. ಮತ್ತು ಈ ಒಂದು ಶಿಬಿರದ ಅತ್ಯಂತ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾದಂಥ ನನ್ನ ಪ್ರೀತಿಯ ಸಂತ ಜಾರ್ಜ್ ಶಾಲೆಯ ಮಕ್ಕಳು, ಬಹುಶಃ ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ನಾನು ಕೂಡ NSS ಇರಲಿಲ್ಲ, ಬಟ್ NCCಯಲ್ಲಿದ್ದೆ. NSS ಮತ್ತು NCC ಎರಡು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಆರಂಭಿಸಿದಂಥ ಯೋಜನೆಗಳು. ಒಂದು ಭಾವೈಕ್ಯತೆಯನ್ನು ನೀಡುವಂಥ ಒಂದು ಕೆಲಸಕ್ಕೋಸ್ಕರ NSSನ್ನು ಹಮ್ಮಿಕೊಂಡಿದ್ದಾರೆ. ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳುವಲ್ಲಿ NCCಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು 10 ದಿವಸಗಳು, ಮೊದಲು 10 ದಿವಸ ಇತ್ತು ಕಾಣುತ್ತಲ್ಲ, ಇವಾಗ ದಿವಸ ಕಮ್ಮಿ ಆಗಿದೆ. ನಿಮಗೆ ತುಂಬ ಕಲೀಲಿಕ್ಕಿದೆ. ಗ್ರಾಮೀಣ ಪರಿಸರದ ಸೊಬಗು, ನೀವೆಲ್ಲ ಗ್ರಾಮೀಣ ಪರಿಸರದವರೇ. ಈಗ ಅವರು ಹೇಳಿದ ರಂಜಿರಾಡಿಯಲ್ಲಿ BGSನವರು ಬಂದು ಅವರಿಗೆ ಇದು ವಿಶೇಷವಾಗಿದೆ. ಸಿಬ್ಬಂದಿ ವರ್ಗದವರು ಸ್ಪಂದಿಸುವಂಥದ್ದು, ಊರಿನವರು ಬಂದು ದೂರದ ಕೆಲಸವನ್ನು ನೋಡುವಂಥದ್ದು, ಇದೆಲ್ಲ ಒಂದು ವಿಶೇಷವಾದ ಅನುಭವ. ಬಟ್ ಆ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ಮುಖ್ಯ ಪಾತ್ರವನ್ನು ವಹಿಸಲಿಕ್ಕಿದೆ. ಯಾಕಂದರೆ ಈಗ ಅಬ್ರಾಬಾಗಿ ಹೇಳಿದಾಗೆ ವಿವೇಕಾನಂದ ಕಾಲೇಜ್ ಅಥವಾ ಸೈಂಟ್ ಜಾರ್ಜ್ ಫಿಲೋಮಿನಾ ಕಾಲೇಜಿನ ಮಕ್ಕಳು ಇವರು ಕೂಡ ಆ ಒಂದು ಕಟ್ಟಡವನ್ನು ನೋಡುವಾಗ ಅನುಭವಿಸುವಂಥ ಒಂದು ಅನುಭೂತಿ, ಆ ಸ್ಪಂದನೆ ನಿಮಗೆ ಕೂಡ ಸಿಗಲಿ. ನೀವು ಕೂಡ ಈ ಒಂದು ನೂಜಿಬಾದ್ ದಿನದ ಈ ಒಂದು ಒಳ್ಳೆಯ ಪರಿಸರ, ನಾವೆಲ್ಲ ನಿಲಡೆಯವರು, ನಮಗೆ ನೂಜಿಬಾದ್ ದಿನ ವಸ್ತೇನಲ್ಲ. ಆದರೆ ಇಲ್ಲಿಂದ ನಮಗೆ ತುಂಬ ಜನ ಸಹಪಾಠಿಗಳಿದ್ರು. ಆ ಟೈಮಲ್ಲಿ ಸಂತೋಷದಲ್ಲಿ ಕಲಿಯುವಾಗ ಇಲ್ಲಿಂದೆಲ್ಲ ನಡ್ಕೊಂಡು ಜಿಲ್ಲಾಪಾಡಿಯಿಂದ ಬಂದು ಕಲಿಯುವಂಥ ಸಹಪಾಠಿಗಳು ಈಗ ನೂಜಿಬಾದ್ ಸುತ್ತಮುತ್ತ ಇದ್ದಾರೆ. ಈ ಒಂದು ಕ್ಯಾಂಪನ್ನು ಇಲ್ಲಿ ಸಂಘಟಿಸಲಿಕ್ಕೆ ಅವಕಾಶ ಕೊಟ್ಟಂಥ ಬೆಥನಿ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಅಧ್ಯಕ್ಷನಲ್ಲಿ ಕೂಡ ನನಗೆ ಅದರ ಒಂದು ಜವಾಬ್ದಾರಿ ಇದೆ. ನಿಮಗೆ ಧನ್ಯವಾದಗಳು ಸಹ. ನನಗೆ ಒಂದು ಒಪ್ಪಂದ ಕೊಟ್ಟಂಥ ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ವಿಶ್ವನಾಥ್ ಸಾರಿಗೆ, ಮಧು ಸಾರಿಗೆ ಪ್ರೀತಿಯಿಂದ ಕರೆದಿದ್ದೀರಾ. ನಾವು ನಿಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೇವೆ. ಈ ಶಿಬಿರ ಯಶಸ್ವಿಯಾಗಲಿ, ಎಲ್ಲ ಮಕ್ಕಳಿಗೆ ಇದರ ಪ್ರಯೋಜನ ಸಿಗಲಿಕ್ಕೆ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದಕ್ಕೆ ಮೊದಲು ನೀವು ಕೂಡ ಎಲ್ಲರೂ ಕೂಡ ಇದರೊಂದಿಗೆ ರಾಷ್ಟ್ರೀಯ ಭಾವೈಕ್ಯತೆಯೊಂದಿಗೆ ರಾಷ್ಟ್ರೀಯತೆಯನ್ನು ಕೂಡ ಮೈಗೂಡಿಸಿಕೊಳ್ಬೇಕು. ನಮ್ಮ ದೇಶ ಭಾರತ ದೇಶ, ಇಂಥ ಸುಂದರ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಅದು ನಮ್ಮ ಪುಣ್ಯ. ಬೇರೆ ಯಾವುದೇ ದೇಶದಲ್ಲಿ ಅಂತ ಒಂದು ವೈವಿಧ್ಯಮಯವಾದ ಸಂಸ್ಕೃತಿ ನಮ್ಮಲ್ಲಿದೆ. ಅದೆಲ್ಲವನ್ನ ನೀವು ಒಟ್ಟುಗೂಡಿಸಿಕೊಳ್ಳುವಲ್ಲಿ ಈ ಒಂದು ಶಿಬಿರ ನಿಮಗೆ ಅನುಕೂಲವಾಗಿ ಹಾರೈಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರು, ನಮ್ಮ ನೋಟ್ರಿ ವಕೀಲರು, ನಮ್ಮ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿಗಳಂತಹ ಶ್ರೀಯುತ ಇಸ್ಮಾಯಿಲ್ ಸರ್ ನೆಲ್ಯಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಸಂತ ಜಾರ್ಜಿ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರಕ್ಕೆ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರೇ, ಉದ್ಘಾಟಕರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಗೌರವಾನ್ವಿತ ಶಿಬಿರಾರ್ಥಿಗಳೇ, ಎಲ್ಲ ಅಧ್ಯಾಪಕ ವೃಂದದವರೇ, ನಾನು ಈಗಾಗಲೇ ಮಾತಾಡಿದವರೆಲ್ಲ NCC NSSನ ಬಗ್ಗೆ ಹೇಳಿದರು. ನಾನು NSSನ ಶಿಬಿರಾರ್ಥಿ, ರಾಜ್ಯ ಮಟ್ಟದ NSSನ ಶಿಬಿರಾರ್ಥಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಹೇಗೆ NSSಗೆ ಆಕರ್ಷಣೆ ಆದೆ ಅಂತ ಹೇಳಿದರೆ, ಈಗಾಗಲೇ ನಮ್ಮ ಅಬ್ರಾಮ್ ಸರ್ ಹೇಳಿದ ಹಾಗೆ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಸಂತ ಜಾರ್ಜ್ ನಮ್ಮ ಪ್ರೌಢಶಾಲೆಯಲ್ಲಿ ವಿವೇಕಾನಂದ ಮತ್ತು ಫಿಲೋಮಿನಾ ಕಾಲೇಜವರ NSS ಶಿಬಿರ ನಡೀತಾ ಇತ್ತು. ಅದರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದೆಲ್ಲ ನಡೀತಾ ಇದ್ದದ್ದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸೊ ನನ್ನ ಮನೆ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹತ್ತಿರ ಇದ್ದ ಕಾರಣ ಅವರ ಎಲ್ಲ ಆ ಕಾರ್ಯಕ್ರಮವನ್ನು ನೋಡಿ ಅವತ್ತೇ ತೀರ್ಮಾನ ತಗೊಂಡೆ ಫಿಲೋಮಿನಾ ಕಾಲೇಜಿಗೆ ಸೇರಬೇಕು, NSSಗಾಗಿ ಅಂತ, ಕಲೀಲಿಕ್ಕಾಗಿ ಅಲ್ಲ, NSSಗೆ ಸೇರಲಿಕ್ಕಾಗಿ ಅಂತ. ಆದರೆ ನನ್ನ ಸೌಭಾಗ್ಯ ಏನು, ಸಂತ ಜಾರ್ಜಿ ಪದವಿ ಪೂರ್ವ ಕಾಲೇಜಲ್ಲಿ ನಾನು PU ಶಿಕ್ಷಣ ಪಡೆಯುವಾಗ NSS ಶಿಬಿರ ಆರಂಭವಾಯಿತು. NSS ಏನು ಒಂದು ಕಾರ್ಯಕ್ರಮ NSS ಸ್ಥಾಪನೆಯಲ್ಲಿ ಆಯಿತು. ಸೊ ಅಲ್ಲಿಂದಲೇ ನನಗೆ 2 ವರ್ಷ NSS ಶಿಬಿರಕ್ಕೆ ಸೇರಲಿಕ್ಕೆ ಆಯಿತು. ಫಿಲೋಮಿನಾದಲ್ಲಿ 2 ವರ್ಷ ಆಯಿತು. ವಿವೇಕಾನಂದ ಲಾ ಕಾಲೇಜ್ ಮಾಡುವಾಗ 2 ವರ್ಷ ಸಿಕ್ಕಿತು. ಮತ್ತು ನಾನು ಯೂನಿವರ್ಸಿಟಿ ಲೆವೆಲಲ್ಲಿ ಆಯ್ಕೆಯಾಗಿ, ಕಾಲೇಜಿನಿಂದ ಯೂನಿವರ್ಸಿಟಿಗೆ ಆಯ್ಕೆಯಾಗಿ, ಯೂನಿವರ್ಸಿಟಿಯಿಂದ ಸ್ಟೇಟ್ ಲೆವೆಲ್ಗೆ ಹೋಗುವಂಥ ಸೌಭಾಗ್ಯವಾಗಿತ್ತು. ಆದ ಕಾರಣ
ಕಾರ್ಯಕ್ರಮದಲ್ಲಿ ಭಾವೈಕ್ಯತೆಯನ್ನು ತಾವು ಮೈಗೂಡಿಸ್ತೀರಿ, ಅದರೊಟ್ಟಿಗೆ ಸೇವಾ ಮನೋಭಾವ ನಿಮಗೆ ಬರ್ತದೆ. ಇಲ್ಲಿಯವರೆಗೆ ತಾವು ಹೇಗಿದ್ದೀರಿ ಅಂತ ಹೇಳಿದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬದ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡ್ತಾ ಇದ್ದೆವು. ಯಾವಾಗ ನಾವು NSS ಸೇರಿದೆವೋ ಎಲ್ಲರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡುವಂಥ ಒಂದು ಸೇವಾ ಮನೋಭಾವ ನಮ್ಮಲ್ಲಿ ಖಂಡಿತ ಬರ್ತದೆ. ಕೇರಳದಲ್ಲಿ ಒಬ್ಬ ವ್ಯಕ್ತಿ, ಒಂದು 60 ವರ್ಷ ಮೇಲ್ಪಟ್ಟ ಒಬ್ಬ ವ್ಯಕ್ತಿಯ ಒಂದು ಸೇವೆಯನ್ನು ನಾನೊಂದು ಆರ್ಟಿಕಲಲ್ಲಿ ನೋಡಿದೆ. ಏನಪ್ಪ ಅಂತ ಹೇಳಿದರೆ, ಅವ ಅಲ್ಲಿಯವರೆಗೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಆನಂತರ ಏನಾಯ್ತಂದರೆ ಅವನ ಮಕ್ಕಳೆಲ್ಲ ಹೇಳಿದರು, ಇನ್ನು ನೀವು ದುಡಿಲಿಕ್ಕೆ ಹೋಗೋದು ಬೇಡಪ್ಪ, ನೀವು ಮನೆಯಲ್ಲಿ ಆರಾಮಾಗಿರಿ, ನೀವು ಇನ್ನು ದುಡಿದಾಗಬೇಡಿ, ನಾವೆಲ್ಲ ದುಡಿದಾಗ್ತೇವೆ ಅಂತ. ಆದರೂ ಆ ಮನುಷ್ಯನಿಗೆ ಏನಾದರೂ ಮಾಡಬೇಕು ಅಂತ ಕಂಡುಕೊಂಡಿದ್ದ. ಆಗ ಅವನು ಕೇರಳದ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದಂಥ ಆ ವ್ಯಕ್ತಿ ಏನು ಮಾಡಿದ ಅಂತ ಹೇಳಿದರೆ, ಅಲ್ಲಿ ತಿಂಗಳಿಗೆ ಒಮ್ಮೆ ವಿದ್ಯುತ್ ಬಿಲ್ ಬರ್ತದಲ್ಲ, ಈಗಿನಾಗೆ ನಾವು ಫೋನ್ಪೇ ಎಲ್ಲ ಮಾಡಲಿಕ್ಕೆ ಆವಾಗ ಅವಕಾಶ ಇರಲಿಲ್ಲ. ಆಗ ಆ ಊರಿನಲ್ಲಿ ಒಂದು 50-60 ಮನೆ ಇತ್ತು. ಸೊ ಎಲ್ಲ ಮನೆಯವರ ವಿದ್ಯುತ್ ಬಿಲ್ಲನ್ನು ಕಲೆಕ್ಟ್ ಮಾಡಿ ಅದನ್ನು ಒಂದು ದಿವಸ ಹೋಗಿ ಎಲ್ಲ 50 ಮನೆಯವರ ವಿದ್ಯುತ್ ಬಿಲ್ಲನ್ನು ಪೇಮೆಂಟ್ ಮಾಡ್ತಾಯಿದ್ದೆ. ಅಂದರೆ ದುಡ್ಡು ಕಲೆಕ್ಟ್ ಮಾಡೋದಲ್ಲ, ಆದರೆ ಯಾಕೆ ಅದನ್ನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಇಲ್ಲದಿದ್ದರೆ ಆ 50 ಮನೆಯವರು ಒಂದು ದಿವಸ ವಿದ್ಯುತ್ ಬಿಲ್ ಕಟ್ಟಲಿಕ್ಕಾಗಿ ಅವ್ರೇನು ಮಾಡ್ತಾಯಿದ್ರು, ರಜೆ ಮಾಡ್ತಾಯಿದ್ರು, ದುಡಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅದೇನು ಮಾಡಿದ, ಅದನ್ನು ಕಂಡುಕೊಂಡು ಆ ಜನ ಏನು ಮಾಡಿತ್ತು ಅಂತ ಹೇಳಿದರೆ 50-60 ಮನೆಯವರ ವಿದ್ಯುತ್ ಬಿಲ್ಲನ್ನು ತಾನು ಕಲೆಕ್ಟ್ ಮಾಡಿ, ಅವರಿಂದ ದುಡ್ಡು ಕಲೆಕ್ಟ್ ಮಾಡಿ ಒಂದು ದಿವಸ ಹೋಗಿ ವಿದ್ಯುತ್ ಬಿಲ್ಲನ್ನು ಕಟ್ಟುವ ಮುಖಾಂತರ ಒಂದು ರೀತಿಯ ಸೇವೆ. ಇದು ಕಾಣಲಿಕ್ಕೆ ಬರೀ ಸಣ್ಣ ಸೇವೆ ಆದರೆ ಬಹುಶಃ ಇದರಿಂದ ಭಾರಿ ದೊಡ್ಡವಂಥ ಒಂದು ಕೊಡುಗೆಯನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಯಿತು. ಸೊ ಏನಿದ್ರು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. NSS ಅನ್ನಂಥ ಈ ಒಂದು ಶಿಬಿರದಲ್ಲಿ ತಾವು ಸೇರಿದ್ದೀರಾ. NSSನ ಏನು ಒಂದು ಅನುಭವ ನಿಮ್ಮ ಇವತ್ತು ಆಗ್ತದ ಈ ಒಂದು ಶಿಬಿರದಲ್ಲಿ, ಅದು ಜೀವನದುದ್ದಕ್ಕೂ ತಾವು ಪಾಲಿಸಿಕೊಂಡು ಬಂದು ಈ ದೇಶದ ಉತ್ತಮ ಪ್ರಜೆಯಾಗಿ ನೀವು ಬಾಳಬೇಕು ಅಂತ ಹೇಳಿಕೊಂಡು, ಮತ್ತು ಇವತ್ತು ನಡೆಯತಕ್ಕಂಥ ಈ ಶಿಬಿರ ಅತ್ಯಂತ ನಿರ್ವಿಘ್ನವಾಗಿ ಸಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಾವು ಈ ಒಂದು ವಾರದ ಮಟ್ಟ 1:50 ಸಾಮಾನ್ಯ 1 ತಾರೀಕಿನವರೆಗೆ ನಡೆಯುವಂಥ ಈ ಕಾರ್ಯಕ್ರಮ ಸದುಜ್ಞವಾಗಿ ನಡೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ನಮ್ಮ ಈ ವಿದ್ಯಾಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರು ಶ್ರೀ ಅಭಿಲಾಷ್ ನಮ್ಮ ಜೊತೆ ಇದ್ದಾರೆ. ಸರ್, ಸೈಂಟ್ ಜಾರ್ಜ್ ಪದವಿ ಪೂರ್ವ ಕಾಲೇಜ್ ನೆಲ್ಯಾಡಿ ಇದರ ವತಿಯಿಂದ ನಡೆಯುತ್ತಿರ್ತಕ್ಕಂತಹ ಈ ಒಂದು NS ಶಿಬಿರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹಾಸಿರಿರತಕ್ಕಂಥ ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ಸಂಚಾಲಕರೇ, ಪ್ರಾಂಶುಪಾಲರೇ, ಅದೇ ರೀತಿ ಸೈಂಟ್ ಜಾರ್ಜ್ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಅದೇ ರೀತಿ ನಮ್ಮ ಬೆತ್ತನಿ ವಿದ್ಯಾಸಂಸ್ಥೆಯ ಸ್ಥಳೀಯ ಸಂಚಾಲಕರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಗುರುಗಳೇ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ NSS ಶಿಬಿರದ ಎಲ್ಲ ಶಿಬಿರಾರ್ಥಿಗಳೇ, ಇದು ನನ್ನ ಈ ವಾರದ 3ನೆಯ NS ಶಿಬಿರದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈಗಾಗಲೇ ಒಂದು BGS ಆಗ್ತಾಯಿದೆ, ಗೌರ್ಮೆಂಟ್ ಕಾಲೇಜಲ್ಲಿ ಆಗಿದೆ, ಮತ್ತು ಇದೊಂದು 3ನೇ ಕಾರ್ಯಕ್ರಮ. ತುಂಬ ಸಂತೋಷ. ಯಾಕೆಂದರೆ ನಮ್ಮ ತಾಲೂಕಿಗೆ, ಅದೇ ರೀತಿ ನಮ್ಮ ಗ್ರಾಮಕ್ಕೆ ವಿವಿಧ ವಿದ್ಯಾಸಂಸ್ಥೆಗಳಿಂದ ಮಕ್ಕಳು ಬಂದು ಇಲ್ಲಿ ಒಂದು ಕ್ಯಾಂಪ್ ಮಾಡಿ, ಇದು ಕೆಲಸ ಅಂತ ಮುಖ್ಯ ಅಲ್ಲ, ಆ ಮಕ್ಕಳಿಗೆ ಅಲ್ಲಿಂದ ಬಂದು ಬೇರೆ ಊರಿಗೆ ಬಂದು ಇಲ್ಲಿಯ ಜನಗಳೊಟ್ಟಿಗೆ ಬೆರೆತು ಆ ಒಂದು ಮನೆ ಕಡೆಯಿಂದ ಇರ್ಬೋದು, ದೂರ ಬಂದು ಕೆಲಸ ಕಾರ್ಯಗಳಿರ್ಬೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಆಗುವಂತಹ ಒಂದು ಉತ್ತಮ ಅವಕಾಶ ಇದು. ಆದ್ದರಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಮೊದಲ ಬಾರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಈಗ ಈ ಸಂದರ್ಭದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಗೆ NSS ಕ್ಯಾಂಪ್ ಅಳವಡಿಸಿರೋದು ತುಂಬ ಸಂತೋಷದ ವಿಚಾರ ನಮಗೆ. ಯಾಕೆಂದರೆ ನಮ್ಮ ಪ್ರಾಂಶುಪಾಲರಿಗೆ ಗೊತ್ತಿದೆ, ನಾಡಿದ್ದು 15 ಮತ್ತು 16ನೇ ತಾರೀಕಿನಂದು ನೂಜಿಬಾಲ್ತಿಲಾ ಕ್ಲಸ್ಟರ್ ಮಟ್ಟದ ಸ್ಪೋರ್ಟ್ಸ್ ಇದೇ ನಮ್ಮ ಸಂಸ್ಥೆಯಲ್ಲಿ ಆಗಲಿಕ್ಕಿದೆ. ಅದರ ಒಂದು ಸಮಿತಿ ಅಧ್ಯಕ್ಷನೂ ಕೂಡ ನಾನೇ ಆಗಿದ್ದೇನೆ. ನಾವು ಮುನ್ನೆ ಹೇಳುವಾಗಲೇ ನಾವು ಹೇಳಿದ್ದೇವೆ, ಸರ್ ತುಂಬ ಕೆಲಸ ಇದೆ, ಕಷ್ಟಕರ ಇಲ್ಲ, ನಮ್ಮ ನೆಲ್ಯಾಡಿಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬರ್ತಾರೆ, ನಮಗೆ ಮೈದಾನವನ್ನು ಎಲ್ಲ ಅಚ್ಚುಕಟ್ಟಾಗಿ ನಿರ್ಮಿಸಿಕೊಡುವಲ್ಲಿ ಇವರು ಪ್ರಥಮ ಪ್ರಾಶಸ್ತ್ಯವನ್ನು ವಹಿಸ್ಕೊಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಈ NSS ಕ್ಯಾಂಪ್ ನಮಗೆ ತುಂಬ ಸಂತೋಷ ಆಗಿದೆ. ಇಲ್ಲಿ ಬಂದು ನಮ್ಮ ಈ ಸ್ಥಳೀಯರ ಮತ್ತು ಊರಿನವರ ಸಂಪೂರ್ಣ ಸಹಕಾರ ಈ ಕ್ಯಾಂಪ್ ಮುಗಿಯುವವರೆಗೂ ಕೂಡ ನಿಮಗೆ ಖಂಡಿತವಾಗಿ ನೀಡ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮಗದೊಮ್ಮೆ ಶುಭಾಶಯವನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದೀಗ ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಶ್ರೀಮತಿ ಚಂದ್ರಾವತಿ. ಇನಿ ನೆಲ್ಲಿ ತುಲ್ಟೆ ಪಾತಿರ್ಬೆ ಪಂಡ ಎಂಕ್ ವಿದ್ಯಾಭ್ಯಾಸ ಚೂರು ಕಮ್ಮಿ ಅಂಚಾಯಿ ನಿರ್ಧಾರ ಇನಿ ನಮ್ಮ ಈ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ನಮ್ಮ ವೇದಿಕಡಿತ್ತಿನ ಮಾತ ಗಣ್ಯರೇ,
ನಮ್ಮ ಶಿಬಿರಾರ್ತಿದ ಅಂಚಿನ ಜೋಕುಲೆ ನಿಖಿಲೊಟ್ಟಿಗೆ ಬತ್ತನ ಸಿಸ್ಸಕೆರೆ ನಮ್ಮ ಊರ್ದ ಪರ ಊರ್ದ ಮಾತ ಬಂಧುಲೆಗ್ಲ ಏನಂಜಿ ನಮಸ್ಕಾರ ಕೊದ್ದು ನಮ್ಮ ಇನಿ ನಿಖಿಲ್ನ ಪರಿಚಯ ಎಂಕ್ಲೆಗಾಂಡು ಪರಿಚಯ ನಿಕ್ಲೆಗಾಂಡು ಅಂಚದ್ದು ಆ ಊರದ್ದು ಈ ಊರು ಬಣ್ಣ ಎಂಕ್ಲೆಗ್ಲೊಂಜಿ ಖುಷಿ ನಿಕ್ಲೆಗ್ಲೊಂಜಿ ಖುಷಿ ಪಂಡದನ ಒಂಜಿ ವಾರದ ತರಬೇತಿಡಿ ಮುಲ್ ಎಡ್ಡೆಡ್ಡೆ ಕಾರ್ಯಕ್ರಮ ಪೂರ ನಡಪೆರುಂಡು ಅಂಚಾದು ನಿಕ್ಲ್ನ ಪಂಡ ದುಂಬುದಕ್ಲೆಗ್ ಬಂಗೋದ ಸಾದಿ ಇತ್ತೆದಕ್ಲೆಗ್ ಬಂಗ ಪಂಡದ ಇತ್ತದ ಜೋಕ್ಲೆ ಬಂಗ ಪಂಡದ ಆಯ್ತಂದೆ ಗೊತ್ತಿಜ್ಜಿ ಪಂಡ ಇತ್ತೆದಕ್ಲೆಗ್ ದುಂಬುದಕ್ಲೆಗ್ ಕಷ್ಟ ಬತ್ತದು ನಮ್ಮ ಅಪ್ಪಮ್ಮೆ ಏತ್ ಬಂಗೋಡು ನಮ್ಮ ಜೋಕ್ಲೆನು ಶಾಲೆಗೆ ಪಾಡ್ದೇರ ಏತ್ ಬಂಗ ಬತ್ತದು ನಮ್ಮ ಜೋಕ್ಲೆ ಎಡ್ಡೆ ಕಲ್ಪೋಡುದು ನಮ್ಮ ಅಪ್ಪಮ್ಮೆ ಪುರ ಸಾಧನೆ ಮನ್ಪಣೆ ಪಂಡ ಜೋಕುಲು ಆದೊಂಜಿಂದು ಕಲ್ಪನೆ ಜಂಡ ನಮ್ಮ ಜೋಕುಲು ಒಂಜಿ ತರೆಕದೆ ತಂದು ನಿಕ್ಲು ಎಡ್ಡೆ ಓಡು ಪಂಡ ಎನ್ನ ಜೋಕುಲು ಅಂದು ಶಾಲೆ ಬರ್ತದನೆ ರಡ್ಡು ಜೋಕುಲ್ಲ 5 ವರ್ಷ ಈ ಶಾಲೆ ಕಲ್ತದು ಎಡ್ಡೆ ವಿದ್ಯೆ ತೊಂದೆರಾಕಲು ಎಂಕ್ ಬರವಿಜ್ಜಿಲ್ಲ ಮಲ್ಲದ್ದು ಎನ್ನ ಜೋಕುಲು ಎಡ್ಡೆ ಕಲ್ತದೇರು ಒಂದೇ ಶಾಲೆ ಕಲ್ತದ ನೆಕ್ಲು ಅಂಚ ದಿಪ್ಪನಾಗ ಎನ್ನ ಬಾಲ್ಯ ಇಡೇ ಶಾಲೆ ಬರೋಂತೆ ಬತ್ತದಪ್ಪನ ಎಂಕ್ಲೆಗಿಲ್ಲ ಎಂಕ್ಲ ದಿಂಜ ಬಡೆಪ್ಯಾಸ ಎಂಕ್ಲ ಇಲ್ಲ ದಾಲೆಜ್ಜಿ ಎಂಕ್ಲೆಗ್ 5 ಸೆನ್ಸ್ ಜಾಗ ಇಪ್ಪನೆ ಎಂಕ್ಲ ಆ ಜಾಗ ಎಡಿಪ್ಪನೆ ಪಂಡ ಎನ್ನ ಜೋಕುಲು ಎಂಕ್ಲೆಗ್ ವಿದ್ಯಾಭ್ಯಾಸ ಇದ್ದಿಲ್ಲ ಎಂಕ್ಲ ರಾತ್ರಿ ಬಗ್ಗೆ ಬೆಂದದು ಎನ್ನ ಜೋಕ್ಲೆಗ್ ಎಡ್ಡೆ ಬರವು ಕೊರ್ತೆ ಎಂಕ್ಲ ಅಂಚ ಏನು ಹಿಡ್ದಾರ ನಿಖಿಲ್ ಅಂಚನೆ ಎಡ್ಡೆ ಕಲ್ಪೋಡು ಬಕ ಇತ್ತೆ ದುಂಬು ಮಾತಾಂಡ ಶಾಲೆ ಹಿಡ್ದು ಬತ್ತಲೇಕನೆ ನಮ್ಮ ಅಮ್ಮ ಗಂಜಿಂಡ ಅಮ್ಮ ಚಾವುಂಡ ಅಂದ್ ಕೇನುನೆ ಇತ್ತಂಚ ಕೇನು ಜೋಕುಲು ಇತ್ತೆ ಬರ್ಪಣೆ ಜೋಕುಲು ರೂಮದಲ್ಲಿ ಹೋಗ್ಪಣೆ ಮೊಬೈಲ್ ಬತ್ತದು ಮೊಬೈಲ್ ಒತ್ತೊಂದು ಉಂತುನೆ ಅದಕ್ಕೋಸ್ಕರ ನಮ್ಮ ಮೊಬೈಲ್ಗೆ ನಮ್ಮ ತಂದುಕೊರ್ರ ಬಲ್ಲಿ ನಮ್ಮ ಎಡ್ಡೆ ವಿದ್ಯಾಭ್ಯಾಸ ಆವಡು ಎಡ್ಡೆ ವಿದ್ಯಾಭ್ಯಾಸ ನಿಖಿಲ್ ಕಲ್ಪೋಡು ಪಂಡ ನಿಖಿಲ್ನ ಜೀವನ ಬೊಡ್ಚನ್ನ ದೆಕ್ಕು ಪುರ ನಿಖಿಲ್ ಬಲ್ಲಿ ಅದಕ್ಕೋಸ್ಕರ ನಿಖಿಲ್ ಎಡ್ಡೆ ವಿದ್ಯಾವಂತರಾದ ನಮ್ಮ ನಿಖಿಲ್ ಎಡ್ಡೆ ಅಂಡ ನಮ್ಮ ಊರು ಎಡ್ಡೆ ನಮ್ಮ ದೇಶ ಎಡ್ಡೆ ನಮ್ಮ ದೇಶ ಒಂಜಿ ಪುದಾರ ಬರ್ಪುಂಡು ಅಂಚನೆ ಆಯ್ನ ಹಿಡ್ದಾರ ನಿಖಿಲ್ ನನ್ನ ಈ 7 ದಿನದ ತರಬೇತಿ ಎಡ್ಡೆ ರೀತಿದು ನಿಖಿಲ್ ಬೇತೆ ಕಾರ್ಯಕ್ರಮ ನಿಖಿಲ್ ಎಡ್ಡೆ ಪಡೆ ಒಂದು ನಿಖಿಲ್ ಎಡ್ಡೆ ವಿದ್ಯಾವಂತರಾಲಿ ನಿಖಿಲೆಗ್ 100 ವರ್ಷ ಆಯುಷ ಆರೋಗ್ಯ ಮತ್ತು ಆ ದೇವರು ಕೊರಡು ಪಂಡದಕ್ಕೆ ಏನೊಂದು ಎನ್ನಾರಡ್ಡು ಪಾತಿರು ಎಂಕ ಈ ವೇದಿಕೆಡು ಏನಾನು ನಿಖಿಲೆ ಗುರಿತಾಯಿಸನಕ್ಲೆ ನಾನು ಗುರುತು ಮಲ್ತನಕ್ಲೆ ನಿಖಿಲೆ ಮಾತೆರೆಗ್ಲೆ ನಾ ಸೊಲ್ಮೆನ ಸಂದ ಒಂದು ಎನ್ನಾರಡ್ಡು ಪಾತಿರು ಅಂತ ಒಂದು ಲೆಸನ್ ಮೇಲೆ ಸೊಲ್ಮೇಲು ಮೇಡಮ್ ಉಡಲ್ದ ಪಾತೆರನ್ನು ಪಂಡರೆ ಹಿರೇ ಕೂಡ NSS ಘಟಕದ ವಾರ್ಷಿಕ ವಿಶೇಷ ಶಿಬಿರ ಬೆತನಿ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂತಹ ಉದ್ಘಾಟಕರಾದಂತಹ ರೆವರೆಂಡ್ ಫಾದರ್ ಆಂಟನಿ ಅವರೇ ದೀಪ ಬೆಳಗಿಸಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಫಾದರ್ ಅವರೇ ದೀಪ ಬೆಳಗಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ರೆವರೆಂಡ್ ಫಾದರ್ ಅನೀಶ್ ಪಾರಶೈಲ್ ಅವರೇ, ವೇದಿಕೆಯಲ್ಲಿರುವಂತಹ ನಮ್ಮ ಸಂಚಾಲಕರೇ, ಜೊತೆಗೆ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಉಪನ್ಯಾಸಕರೇ, ವಿದ್ಯಾರ್ಥಿಗಳೇ, ನೆಲ್ಯಾಡಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಗೂ ಬೆತನಿಗೂ ಈ ವಿದ್ಯಾಸಂಸ್ಥೆಗೂ ಬಹಳ ಸಂಬಂಧ ಇದೆ. ಅಲ್ಲಿಯ ಪೂರ್ವ ವಿದ್ಯಾರ್ಥಿ ಇಲ್ಲಿಯ ಇವತ್ತಿನ ಪ್ರಾಂಶುಪಾಲರು, ಅವರ ಧರ್ಮಪತ್ನಿ ನಮ್ಮ ಅಬ್ರಾಮ್ ಸಾರ್ ಹೇಳಿದಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕೆಲವು ವರ್ಷ ಅಧ್ಯಾಪಿಕೆಯಾಗಿ ಕೆಲಸ ಮಾಡಿದವರು. 4 ಗೋಡೆಗಳ ಮಧ್ಯದಲ್ಲಿ ನಮಗೆ ಸಿಗುವಂತಹ ಪಾಠ ಪ್ರವಚನಗಳನ್ನು ಬಿಟ್ಟು ನಾವು ಹೊರಗಡೆ ಬಂದಾಗ ಪ್ರಕೃತಿಯ ಸುಂದರವಾದಂಥ ಮಡಿಲು ನೂಜಿಬಾಲ್ತಲ ಗ್ರಾಮ, ಈ ಪ್ರಕೃತಿಯ ಸುಂದರತೆಯನ್ನು ಅನುಭವಿಸುವಂಥ ಒಂದು ಸೌಭಾಗ್ಯ ಈ ವಿದ್ಯಾರ್ಥಿಗಳಿಗೆ ಲಭಿಸಿದೆ. ಜೊತೆಗೆ ರಾಷ್ಟ್ರ ನಿರ್ಮಾಣ ನಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಕೂಡ ನಮ್ಮ ದೇಶಕ್ಕೆ ಸಲ್ಲುತ್ತದೆ. ಆ ಭಾವನೆಯಲ್ಲಿ ನೀವು ಇಲ್ಲಿ ಆಗಮಿಸಿದ್ದೀರಿ. ಆರಂಭದ ದಿನಗಳು ನಿಮಗೆ ಸ್ವಲ್ಪ ಬೇಸರ ಅನಿಸ್ಬೋದು, ಕೊನೆಯ ದಿನಗಳು ನಮಗೆ ಇನ್ನೂ ಖುಷಿಯನ್ನು ತರುತ್ತವೆ. ಇನ್ನೂ 4 ದಿನ ಕ್ಯಾಂಪ್ ಇದ್ದರೆ ಒಳ್ಳೆಯದು ಎಂಬಂಥ ಒಂದು ಭಾವನೆಗೆ ಬರುವಂಥ ಒಂದು ಅವಸ್ಥೆಗೆ ನಾವು ತಲುಪುತ್ತೇವೆ. ಶೂನ್ಯವಾಗಿ ನಾವು ಬಂದರೆ ತುಂಬಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ನಾವು ರೂಪುಗೊಳ್ಳುತ್ತೇವೆ. NSS ಕ್ಯಾಂಪಿನ ವ್ಯವಸ್ಥೆಯಲ್ಲಿ ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ, ಗ್ರೌಂಡಲ್ಲಿ ಸುಮಾರು ಕೆಲಸ ಇದೆ ಎಂಬುದಾಗಿ. ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ PP ವರ್ಗೀಸರು ಹೇಳಿದಾಗೆ ಆಧುನಿಕ ಯುಗದಲ್ಲಿ ಯಂತ್ರಗಳ ಕಾಲದಲ್ಲಿರುವಾಗ ಮನುಷ್ಯನ ಕೆಲಸ ಎಂಥದ್ದು ಎಂಬಂಥ ಭಾವನೆ ಕೂಡ ಹಳ್ಳಿಯ ಜನರಿಗಿದೆ. ಇಲ್ಲಿ ಕೆಲಸ ಮಾಡೋದು ಮಾತ್ರ ಅಲ್ಲ,
ವೈಯಕ್ತಿಕವಾಗಿ ಒಬ್ಬನ ಜೀವನದಲ್ಲಿ ಅವನಿಗೆ ಬದುಕಬೇಕಂತ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋದು ಕೂಡ ನಾವು ಈ ಕ್ಯಾಂಪ್ಗಳ ಮೂಲಕವಾಗಿ ತಿಳ್ಕೊಳ್ಳುವಂಥದ್ದು. ಇಲ್ಲಿ ಹೊಸದಾಗಿ ಬಂದಂಥ ವಿದ್ಯಾರ್ಥಿಗಳು ಇರ್ತಾರೆ, ಹಳಬರು ಇದ್ದಾರೆ. ಕಳೆದ ವರ್ಷ ಬಂದಂಥ ವಿದ್ಯಾರ್ಥಿಗಳು ಅದರ ಅನುಭವವನ್ನು ಕಂಡುಕೊಂಡಿರ್ತಾನೆ. ಊಟ ಮಾಡಿದವನಿಗೆ ಊಟದ ರುಚಿ ಗೊತ್ತಾಗುವಂಥದ್ದು, ಅದಕ್ಕಿಂತ ಮೊದಲು ಅದರ ವಿವರಣೆ ಕೊಟ್ಟರೆ ಗೊತ್ತಾಗೋದು. ಆದ ಕಾರಣ ವಿದ್ಯಾರ್ಥಿಗಳು ಈ ಕ್ಯಾಂಪಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದಂತಹ ಬದುಕು ಮುಂದೆ ಏನು ಮಾಡಿಕೊಳ್ಳಬೇಕು ಎಂಬಂಥ ಒಂದು ರೂಪರೇಷೆ ಕೂಡ ನಮಗೆ ಇಲ್ಲಿಂದ ಸಿಗುತ್ತದೆ. ಭಾವೈಕ್ಯತೆ ಬೆಳೆಸಿಕೊಳ್ಳಲಿಕ್ಕೆ ಸಂಘಟನಾತ್ಮಕವಾಗಿ ಮನುಷ್ಯ ಸಂಘಜೀವಿಯಾದರೂ ಕೂಡ ಗಲಾಟೆ ಮಾಡಿಕೊಳ್ಳುವ ಸ್ವಭಾವ ಇರುತ್ತದೆ. ಇವುಗಳಲ್ಲಿ ಎಲ್ಲ ಯಾವ ರೀತಿಯಲ್ಲಿ ನಾವು ನಮ್ಮ ಬದುಕನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬುದು ಇಂತಹ ಕ್ಯಾಂಪ್ಗಳ ಮೂಲಕವಾಗಿ ನಮಗೆ ಸಿಗುವಂಥದ್ದು. ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸ್ತೇನೆ. 7 ದಿನಗಳ ಕಾಲ ಇಲ್ಲಿ ನಡೆಯುವಂಥ ಕ್ಯಾಂಪು ಆಯೋಜನೆ ಮಾಡಿಕೊಂಡಂಥ ವೆತನಿಯವರಿಗೂ ನಮಗೂ ತೃಪ್ತಿ ಕೊಡುವಂಥ ರೀತಿಯಲ್ಲಿ ಆಗಲಿ, ಯಾವುದೇ ರೀತಿಯ ಅಡಚಣೆಗಳು ಬರದೇ ನಮ್ಮ ಈ ಶಿಬಿರ ಮುಕ್ತಾಯಗೊಳ್ಳಲಿ ಎಂಬಂಥ ಆಶೀರ್ವಾದದೊಂದಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಆಗ್ತಾನೆ. ವಂದನೆಗಳು. Thank you, sir. We are having a simple person with great personality. That is our beloved. I don't kill your time. I might take maybe 2 or 3 minutes. All those dignitaries on the dais, all the teaching and the non-teaching staff, and the students gathered here. I don't have to tell you, any of you, anything, but let me ask one question to the students. You know why you are here? What purpose? Or another term, what is the purpose of NSS? Just tell me, then I will stop it now. What is the real purpose of having an NSS program? What is this actually? National Service Scheme. In Kerala, there is another NSS, Nair Service Society. Good. So this is not that. Nothing to do with any of the sect or religion. Okay, it's okay. This is National Service Scheme. And the purpose of this National Service Scheme started in the year, please, you should know it. September 24, 1969. That means some 56 years ago. Yeah. So the purpose of this particular program is to summarize in 2 terms. One is to develop the character of the youth. The second one is to inculcate the service-mindedness of the coming generation. You got the 2 things, no? First one is character, development of the character, and then second one is what? Forgot. Develop the nature of service, that is service-mindedness. And you know why? Philosophically speaking, we are all human beings. I am not alone in this world. You are not alone in this world. We are in a society. We are living in a community. And then and there only, living in the community only, we can express what we are. Unless and until we share each other, unless and until we really, encourage others and also do something good for the society, we should start that nature where? The nature of supporting others, the nature of developing the community or the society as such, it should start from your home, not from school. But this is an extension of what you practice at home. So with this, are you clear of this? So you should know what is NSS and what is the real purpose or aim of NSS. Now I take this opportunity to thank Kuriakose Sachin and all those staff of St. George PU College and all those students. You will be here for another 7 days more.
So you will be doing something good for not only for Bethany PU College, but you are doing something good for the society. Some of who are sitting here, they are already students of Bethany. And they know how they developed their character and how they really became good personalities in society. Because what they got from their homes, they inculcated it, nurtured it in the school, in the college. And with that, the gained capacity, they earned the capacity, they go out to the society and live. And now they lead a good life in the society, being an Indian, not as a Karnatakite or a Kannadite or a Keralite, but they live as Indians here. That's why we always proclaim our pledge, we are all Indians and we are all brothers and sisters. So with that attitude, let us continue our life. Let this NSS program really an incentive for this. And I thank all the people who really took initiative to organize this program here. And being the director of this Bethany institutions here, I also representative of Bethany Ashram, as of the whole of the congregation, I really thank you for taking this particular arena to do something good. And at the same time, also I thank you for the magnanimity that you showed to spend 7 more days here with the students. And thank you very much. God bless you. Father, for your blessing words. ಆತ್ಮೀಯರೇ, ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಈಗ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ನಮ್ಮ ಸಂಚಾಲಕರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು. ಆತ್ಮೀಯರೇ, ನಿಮಗೆಲ್ಲ ಗೊತ್ತಿದೆ, ನಮ್ಮ NSSನ ಬಹಳ ಮುಖ್ಯವಾದ ಧ್ಯೇಯ ಏನು ಅಂತೇಳಿದ್ರೆ ನಶಾಮುಕ್ತ ಭಾರತ. ಇವತ್ತು ನಾವು ನೋಡ್ತೇವೆ, ಹೆಚ್ಚಿನ ಮನೆಗಳಲ್ಲಿ ಈ ಸಾರಾಯಿ ಇರ್ಬೋದು, ತಂಬಾಕು ಸೇವನೆ ಇರ್ಬೋದು, ಅಥವಾ ಇನ್ನಿತರ ಡ್ರಗ್ಸ್ಗಳನ್ನು, ಮಾದಕ ವ್ಯಸನಗಳಿಗೆ ಬಲಿಯಾಗಿ ಕುಟುಂಬವೇ ನಾಶ ಆಗ್ತಿರ್ತಕ್ಕಂತಹ ಅನೇಕ ಘಟನೆಗಳನ್ನು ನಾವು ಕಾಣುತ್ತೇವೆ. ಹಾಗಾಗಿ ಭಾರತ ದೇಶವನ್ನೇ ಒಂದು ನಶಾಮುಕ್ತ ದೇಶವನ್ನಾಗಿ ಮಾಡಬೇಕಿದ್ರೆ NSSನ ಸ್ವಯಂ ಸೇವಕರು ನೀವು ಪ್ರಯತ್ನ ಪಟ್ಟರೆ ಅದು ಸಾಧ್ಯ ಅಂತ ಹೇಳಿಕೊಂಡು ಈ ವರ್ಷ ನಮಗೆ ನಶಾಮುಕ್ತ ಭಾರತ ಅಂತ ಹೇಳ್ತಕ್ಕಂಥ ಒಂದು ಧ್ಯೇಯವಾಕ್ಯವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ನಾಳೆ ಮಧ್ಯಾಹ್ನ ಸುತ್ತಮುತ್ತಲಿನ ಮನೆಗಳಿಗೆ ಭೇಟಿ ಕೊಡ್ತೇವೆ. ಅಲ್ಲಿ ಒಂದು ಕ್ವಶ್ಚನರವನ್ನು ನಾವು ಮಾಡಿದ್ದೇವೆ. ಆ ಮನೆಯಲ್ಲಿ ನೀವು ಅಂತಹ ನಶೆಗೆ ಈಡಾದಂತಹ ಅಥವಾ ಡ್ರಗ್ಸ್ ಅಡಿಕ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳಿದ್ದರೆ ಆ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕಿದ್ದೀರಿ. ಮತ್ತು ನೀವು ಒಂದಷ್ಟು ಅವರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೀರಿ. ನಾಡಿದ್ದು ಆದಿತ್ಯವಾರ ಸಂಡೇ ದರ್ ಇಸ್ ಎ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್. ಅದನ್ನು ನಮ್ಮ ಮಂಗಳೂರಿನ KMCಯ ಡೆಂಟಲ್ ಹೆಲ್ತ್ನವರು ಬಂದು ನಡೆಸಿಕೊಡ್ತಾರೆ. ಅದು ಇದೇ ವಿದ್ಯಾಸಂಸ್ಥೆಯಲ್ಲಿ ನಡೀತದೆ. ಅದಕ್ಕೆ ಕೂಡ ನೀವು ಒಂದಷ್ಟು ಮನೆಗಳಿಗೆ ಹೋಗಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ನಾಳೆ ನೀವು ಮಾಡಲಿಕ್ಕಿದ್ದೀರಿ. ಮತ್ತು ಬೇರೆ ಬೇರೆ ರೀತಿಯ ತರಬೇತಿ ಕಾರ್ಯಕ್ರಮಗಳು ಇಲ್ಲಿ ನಡೀತದೆ. ಆ ನಂತರ ಬಹಳ ಪ್ರಮುಖವಾಗಿ 30ನೇ ತಾರೀಕಿಗೆ ಶಿಬಿರ ಜ್ಯೋತಿ ವಿಶೇಷವಾದಂತಹ ಒಂದು ಭಾವೈಕ್ಯತಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದೀಗ ಮುಂದಕ್ಕೆ ನಾವು ಬಹಳ ಮುಖ್ಯವಾಗಿ ನಮ್ಮ ಈ ಎಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡ್ತಕ್ಕಂಥ ನಮ್ಮ ನೇಸರ ಸುದ್ದಿ ಚಾನೆಲ್ನ ಶ್ರೀಯುತ ಪ್ರಶಾಂತ್ ಸರ್ ಅವರು ನಮ್ಮ ಸೈಂಟ್ ಜಾರ್ಜಿನ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಅವರಿಗೆ ನಾವು ಇನ್ವಿಟೇಷನ್ ಕೊಡಬೇಕು ಅಂತ ಇಲ್ಲ. ಸ್ವತಃ ಅವರೇ ಬಂದು ಎಲ್ಲ ನ್ಯೂಸನ್ನು ಮಾಡಿ ನಮಗೆ ಒಂದಷ್ಟು ಪ್ರಚಾರಕ್ಕೆ ನಮ್ಮ ಜೊತೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸರ್, NSSನ ಅವಾರ್ಡ್ ವಿನ್ನರ್ ಅವರು. ಹೌದು ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಸಂಚಾಲಕರ ಕೈಯಿಂದ ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಈಗ ನಮ್ಮ ಈ ಒಂದು
ಉದ್ಘಾಟನಾ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ನಮ್ಮ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಗಳನ್ನು ಸರ್ ಪೂಜ್ಯ ಫಾದರ್ ಅವರು ಸ್ಮರಣಿಕೆಗಳನ್ನು ನೀಡಬೇಕು. ಅಭಿಲಾಷ್ ಸರ್ ಅವರು ಸದಾ ನಮ್ಮ ಜೊತೆ ಇರಬೇಕು ಅಂತ ಹೇಳುವಂಥದ್ದು ನಮ್ಮ ಅಭಿಲಾಷೆ. ದಯಮಾಡಿ ತಮ್ಮ ಸಹಕಾರ ಯಾವಾಗಲೂ ನಮ್ಮ ಜೊತೆ ಇರಲಿ. ಮತ್ತು ಒಂದಷ್ಟು ಇವತ್ತು ಬಹುಶಃ ಹೆಚ್ಚಿನವರಿಗೆ ನಮ್ಮ ಕ್ಯಾಂಪ್ ನಡೆಯುವಂತಹ ಮಾಹಿತಿಯ ಕೊರತೆ ಇರಬಹುದು. ಆದರೆ ನಾಳೆ ನಮ್ಮ ಮಕ್ಕಳು ಮನೆ ಮನೆಗೆ ಹೋಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ. ಆ ಮೂಲಕ ಒಂದಷ್ಟು ಊರಿನ ಜನ ಕೂಡ ನಮ್ಮ ಜೊತೆ ಸೇರಿಕೊಳ್ತಾರೆ ಹೇಳ್ತಕ್ಕಂತಹ ಭರವಸೆಯೊಂದಿಗೆ ಇದೀಗ ಧನ್ಯವಾದ ಸಮರ್ಪಣೆ ನಮ್ಮ ಸಹ ಶಿಬಿರಾಧಿಕಾರಿ ಶ್ರೀಮತಿ ಗೀತಾ ಅವರಿಂದ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಆತ್ಮೀಯರೇ, ನಮ್ಮ ಇಂದಿನ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಯೋಜನೆಯ ವಾರ್ಷಿಕ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಒಂದು NSS ಅಂದರೆ ಏನು ಅನ್ನುವಂಥದ್ದನ್ನು ಮಕ್ಕಳಿಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿರುವ ರೆವರೆಂಡ್ ಫಾದರ್ ಆಂಟನಿ OIC ನಿರ್ದೇಶಕರು, ಬೆತನಿ ವಿದ್ಯಾಸಂಸ್ಥೆ ನೂಜಿಬಾಳ್ತಿಲ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಶಿಬಿರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ನಮ್ಮ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿಗಳು ರೆವರೆಂಡ್ ಫಾದರ್ ಅನೀಶ್ ಪ್ಯಾರಾಶರಿಲ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಶಿಬಿರಕ್ಕೆ ಶುಭವನ್ನು ಹಾರೈಸಿ ಆಶೀರ್ವದಿಸಿದ ರೆವರೆಂಡ್ ಫಾದರ್ ನೋಮಿಸ್ ಕುರಿಯಾಕೋಸ್ ಸಂಚಾಲಕರು, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿ ಈ ಒಂದು ಶಿಬಿರಕ್ಕೆ ಶುಭ ಹಾರೈಸಿದ ಶ್ರೀ ಅಬ್ರಹಾಂ ವರ್ಗೀಸ್ ಸರ್, ಸ್ಥಾಪಕ ಕಾರ್ಯದರ್ಶಿಗಳು, ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಶುಭವನ್ನು ಹಾರೈಸಿದಂಥ ನಮ್ಮ ಕಾಲೇಜಿನ ಪ್ರಾಂಶುಪಾಲರು MK ಏಲಿಯಾಸ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನು ಹಾರೈಸಿರುವ ಶ್ರೀ PP ವರ್ಗೀಸ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಡಬ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಅತಿಥಿಗಳು ಶ್ರೀ ಇಸ್ಮಾಯಿಲ್ N ವಕೀಲರು ಮತ್ತು ನೋಟರಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶುಭವನ್ನು ಹಾರೈಸಿದ ಇನ್ನೋರ್ವ ಅತಿಥಿಗಳಾದ ಶ್ರೀ ಮುರಳಿ H ಅಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘ, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಅಭಿಲಾಷ್ PK ಉಪಾಧ್ಯಕ್ಷರು, ಪೂರ್ವ ವಿದ್ಯಾರ್ಥಿ ಸಂಘ, ಬೆತನಿ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಲಕ್ಷ್ಮಣಗೌಡ ಅಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ, ಬೆತನಿ ಪದವಿ ಪೂರ್ವ ಕಾಲೇಜು ನೂಜಿಬಾಳ್ತಿಲ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಮಾಡಿರುವಂಥ ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಜಾರ್ಜ್ TS ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವ ಶಿಬಿರದ ಶಿಬಿರಾಧಿಕಾರಿಯಾಗಿರುವ ಶ್ರೀ ವಿಶ್ವನಾಥ್ ಸರ್ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಆಗಮಿಸಿರುವಂತಹ ಎಲ್ಲ ಅತಿಥಿಗಳಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಾಧ್ಯಮ ಮಿತ್ರರಾದ ಶ್ರೀ ಪ್ರಶಾಂತ್ ಸರ್ ಇವರಿಗೂ ತಮ್ಮ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಆಗಮಿಸಿರುವಂತಹ ನಮ್ಮ ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜಿನ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ತುಂಬು ಹೃದಯದ ವಂದನೆಗಳು.
ಆಗಮಿಸಿರುವಂತಹ ಸತೀಶ್ KS ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಶಿಬಿರಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ಶಿಬಿರದಲ್ಲಿ ಒಳ್ಳೆಯ ರೀತಿಯಲ್ಲಿ ಪಾಲ್ಗೊಂಡು ಎಲ್ಲ ವಿಧದ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳುತ್ತಾ ನನ್ನ ಈ ವಂದನೆ ಮುಗಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.